ರಾಮ ರಾಮ ಕೋದಂಡರಾಮ ಜಾನಕಿ ರಾಮ ಪಟ್ಟಾಭಿರಾಮ ಶ್ರೀರಾಮ ರಾಮ ರಾಮ ರಾಮ. ಪ್ರಭು ಶ್ರೀರಾಮಚಂದ್ರ ಸ್ವಾಮಿಯನ್ನು ಪ್ರಾರ್ಥನೆ ಮಾಡ್ತಾ, ಮನೋಜವಂ ಆರ್ತುತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರುದ ಮುಖ್ಯಂ ಶ್ರೀರಾಮದೂತಂ ಶಿರಸಾನಮಾಮಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಪ್ರಭು ಶ್ರೀರಾಮಚಂದ್ರ ಸ್ವಾಮಿಯನ್ನು ಆರಾಧನೆ ಜೊತೆಗೆ ಹನುಮನ ಪ್ರಾರ್ಥನೆಯಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು, ಹನುಮನ ಮುಂಭಾಗದಲ್ಲಿ ನಿಂತು ಹನುಮನ ಕೊಂಡಾಡಬಾರ್ದಂತೆ. ಹನುಮನ ಕೊಂಡಾಡೋದಕ್ಕಿಂತ ಹನುಮನ ಒಡೆಯನಾದಂತಹ ಪ್ರಭು ಶ್ರೀರಾಮಚಂದ್ರ ಸ್ವಾಮಿಯನ್ನು ಆರಾಧನೆ ಮಾಡಿದ್ರೆ, ಪ್ರಭು ಶ್ರೀರಾಮಚಂದ್ರ ಸ್ವಾಮಿಯ ಬಗ್ಗೆ ನಾವು ಹೆಚ್ಚಿನ ರೀತಿ ಪ್ರಾರ್ಥನೆ ಸಲ್ಲಿಸಿದ್ರೆ ಆಗ ರಾಮ ನಮ್ಮಲ್ಲಿ ಹನುಮ ಬಹಳ ತೃಪ್ತನಾಗ್ತಾನೆ. ಅಂಥ ಹನುಮನ ವಿಶೇಷವಾಗಿರ್ತಕ್ಕಂಥ ಗುಣ ಬಹುಶಃ ಈ ಸೃಷ್ಟಿಯಲ್ಲಿ ಮತ್ತೊಬ್ಬರಿಗಿಲ್ಲ. ಹಾಗಾಗಿ ಹನುಮ ಚಿರಂಜೀವಿ ಆದಂದು. ಅಂಥ ಹನುಮನ್ನು ಮತ್ತು ರಾಮನ್ನು ಪ್ರಾರ್ಥನೆ ಮಾಡುವಂಥ ಈ ಶುಭ ಕಾಲ ಇವತ್ತು ಹನುಮದ್ರುತ ಅಥವಾ ಹನುಮದ ಆಂಜನೇಯ ಅಂದರೆ ಹನುಮತ್ ಜಯಂತಿ ಅಂತಕ್ಕಂಥದ್ದಿದೆ. ಒಂದಷ್ಟು ಭಾಗದಲ್ಲಿ ಹನುಮತ್ ಜಯಂತಿ ಅಂತ ಆಚರಣೆ ಮಾಡ್ತಾರೆ, ಒಂದಷ್ಟು ಭಾಗದಲ್ಲಿ ಹನುಮದ್ರುತ ಅಂತ ಆಚರಣೆ ಮಾಡ್ತಾರೆ. ಏನು ಆಚರಣೆ ಮಾಡಿದ್ರು ಹನುಮ ಚಿರಂಜೀವಿ ಆದ್ದರಿಂದ ವರ್ಷದ 365 ದಿವಸ, ವರ್ಷದ 365 ದಿನ, ದಿನದ 24 ಗಂಟೆ ಉಸಿರಿನ ಕಣಕಣಗಳಲ್ಲೂ ದೇಹದ ರೋಮದಲ್ಲೂ ಸಹಿತ ಹನುಮ ರಾಮರನ್ನು ಪ್ರಾರ್ಥನೆ ಮಾಡ್ತಾ ನಿತ್ಯವೂ ಸಹಿತ ಆರಾಧನೆ ಮಾಡಿದ್ರೆ ಅವರಿಗೆ ಮೋಕ್ಷ ಅಂತ ಹೇಳ್ತಾರೆ. ಹಾಗಾಗಿ ಪ್ರಭು ಶ್ರೀರಾಮಚಂದ್ರನ ಸದ್ಭಕ್ತನಾದಂಥ ಹನುಮನ ಪ್ರಾರ್ಥನೆ ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಇವತ್ತಿನ ದಿವಸ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳು ತಾವೆಲ್ಲರೂ ಸಹಿತ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿದ್ದೀರಿ. ಇವತ್ತೊಂದು ವಿಶೇಷವಾಗಿರ್ತಕ್ಕಂಥ ಅದ್ಭುತವಾದಂಥ ಸುವರ್ಣಾವಕಾಶ, ಒಂದು ಕಾಲ. ಯಾಕೆಂದರೆ ಪ್ರಭು ಶ್ರೀರಾಮಚಂದ್ರನ ವಿಶೇಷವಾಗಿರ್ತಕ್ಕಂಥ ದರ್ಶನ, ಹನುಮನ ದರ್ಶನ ಜೊತೆಗೆ ಹನುಮನ ಒಂದು ವಿಶೇಷವಾದಂಥ ಆರಾಧನೆ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ಅಯೋಧ್ಯ ಪ್ರಭು ಶ್ರೀರಾಮಚಂದ್ರ ಸ್ವಾಮಿಯ ಸಾನ್ನಿಧ್ಯದಲ್ಲಿ ರಾಮದೇವರಿಗೆ ಇವತ್ತು ವಿಶೇಷವಾದ ಪೂಜೆ ಸಲ್ಲತ್ತೆ. ಅದರ ಜೊತೆಗೆ ಹನುಮನ ಆರಾಧನೆ ಸಹಿತ ಅಷ್ಟೇ ವಿಶೇಷವಾಗಿದೆ. ಎಷ್ಟೇ ಆದರೂ ಅಯೋಧ್ಯ ಎಂಬತಕ್ಕಂಥ ಅಯೋಧ್ಯ ಮಹಾನಗರದಲ್ಲಿ, ವಿಶೇಷವಾಗಿ ಅಯೋಧ್ಯ ಮಹಾನಗರದಲ್ಲಿ ಪ್ರಭು ಶ್ರೀರಾಮಚಂದ್ರ ತನ್ನ ಒಂದು ಜವಾಬ್ದಾರಿ, ತನ್ನ ಕಾಯಕವನ್ನು ಪ್ರಭು ಶ್ರೀ ಅಂದರೆ ಹನುಮನಿಗೆ ಕೊಟ್ಟು ಹನುಮನಿಗೆ ಹೇಳಿದ್ದಂತೆ, ನಾನು ಪುನಃ ಬಂದು ಈ ಆಸ್ಥಾನದಲ್ಲಿ ಕೂರುವ ತನಕ ಈ ಒಂದು ಭಾಗವನ್ನು ಅಂದರೆ ಅಯೋಧ್ಯ ಎಂಬತಕ್ಕಂಥ ಈ ಮಹಾನಗರವನ್ನು, ಇದರ ಜವಾಬ್ದಾರಿಯನ್ನು ನೀನು ವಹಿಸಬೇಕು ಅಂತ ಹೇಳಿ. ಹಾಗಾಗಿ ಇವತ್ತಿಗೂ ಸಹಿತ ಹನುಮಾನ್ ಗಡಿ ಎಂಬತಕ್ಕಂಥದ್ದಿದೆ. ಪ್ರಭು ಶ್ರೀರಾಮಚಂದ್ರ ಅಂದು ರಾಮನ ಒಂದು ವಿಶೇಷವಾಗಿರ್ತಕ್ಕಂಥ ಆಜ್ಞೆಯನ್ನು ಪರಿಪಾಲನೆ ಮಾಡಿರ್ತಕ್ಕಂಥ ಹನುಮ ಇವತ್ತಿಗೂ ಅಯೋಧ್ಯ ನಗರವಾಸಿ ಪ್ರಭು ಶ್ರೀರಾಮಚಂದ್ರನ ಸಾನ್ನಿಧ್ಯದ ಮುಂಭಾಗದಲ್ಲಿ ಮೊದಲು ಹನುಮನ ದರ್ಶನ ಇದೆ. ಕಾರಣ ಇಡೀ ಅಯೋಧ್ಯ ನಗರವನ್ನು ಸಂರಕ್ಷಣೆ ಮಾಡುವಂಥ ಕಾಯಕವನ್ನು ಹನುಮ ಹೊತ್ತಿದ್ದಾನೆ. ಹಾಗಾಗಿ ಅಯೋಧ್ಯೆಗೆ ಯಾರೇ ಹೊರಟರೂ ಮೊದಲು ಹನುಮನ ಗಡಿ ಅಂತಿರ್ತಕ್ಕಂಥದ್ದು, ಅಲ್ಲಿ ಹನುಮಾನ್ ಗಡಿ ಇರ್ತಕ್ಕಂಥ ಆ ಸಾನ್ನಿಧ್ಯದಲ್ಲಿ ಹನುಮನ ದರ್ಶನ ಮಾಡುವಂಥದ್ದು ಒಂದು ಸುವರ್ಣ ಅವಕಾಶ ಇದೆ. ಅದಾದ ನಂತರ ಅಲ್ಲಿ ಹನುಮನ ದರ್ಶನ ಮಾಡಿ ಅನಂತರ ಬರ್ತಕ್ಕಂಥದ್ದು ಪ್ರಭು ಶ್ರೀರಾಮಚಂದ್ರನ ದರ್ಶನಕ್ಕೆ. ಇವತ್ತು ಅಯೋಧ್ಯ ನಗರವಾಸಿ ಬಹಳ ವಿಶೇಷವಾಗಿರ್ತಕ್ಕಂಥ ರಾಮ ಭಾಳ ಸುಂದರವಾದಂತಹ ಆಲಯವನ್ನು ನಿರ್ಮಿಸಿರ್ತಕ್ಕಂಥದ್ದನ್ನು ಎಲ್ಲರೂ ಕಾಣಬಹುದು. ಆದರೆ ಅಯೋಧ್ಯ ಆಲಯ ನಿರ್ಮಾಣಕ್ಕೂ ಮುನ್ನ ಮೊದಲು ಹನುಮನೇ ಅಲ್ಲಿರ್ತಕ್ಕಂಥದ್ದು. ಅಂದರೆ ಪ್ರಭು ಶ್ರೀರಾಮಚಂದ್ರನ ಆಜ್ಞೆಯ ಅನುಸಾರ ಆತ ಅಲ್ಲಿ ನಿಂತು ಎಲ್ಲವನ್ನು ಸಂರಕ್ಷಣೆ ಮಾಡ್ತಿದ್ದ ಎಂಬತಕ್ಕಂಥದ್ದಕ್ಕೆ ಒಂದಷ್ಟು ಆಧಾರಗಳು ಹೇಳುತ್ತೆ. ಇರಲಿ, ಏನೇ ಆದರೂ ಹನುಮ ನಾವು ವಿಶೇಷವಾಗಿರ್ತಕ್ಕಂಥ ರೀತಿ ಕನ್ನಡಿಗರು ಭಾಳ ಹೆಮ್ಮೆಯಿಂದ ಹೇಳುವಂಥ ವಿಚಾರ ಇದೆ. ಕನ್ನಡಿಗರು ಭಾಳ ಹೆಮ್ಮೆಯಿಂದ ಎದೆತಟ್ಟಿ ಹೇಳಬಹುದು, ಹನುಮ ಹುಟ್ಟಿದ್ದು ಕರ್ನಾಟಕದಲ್ಲಿ, ಅದರಲ್ಲೂ ಕಿಷ್ಕಿಂಧ ನಗರದಲ್ಲಿ. ವಿಶೇಷವಾಗಿರ್ತಕ್ಕಂಥ ಹನುಮನ ಸಾನ್ನಿಧ್ಯವನ್ನು ನಾವು ನೀವೆಲ್ಲರೂ ಸಹಿತ ಕಾಣಬಹುದು. ಬಳ್ಳಾರಿ ಸಮೀಪ ಇರತಕ್ಕಂಥ, ಅದರಲ್ಲೂ ಹಂಪೆಗೆ ಸಮೀಪ ಇರತಕ್ಕಂಥ ಕಿಷ್ಕಿಂಧದಲ್ಲಿ. ಕಿಷ್ಕಿಂಧ ಎಂಬತಕ್ಕಂಥ ಪುಟ್ಟ ಗ್ರಾಮ, ಅಲ್ಲಿ ಹನುಮ ಹುಟ್ಟಿದ್ದು. ಹನುಮ ಅಲ್ಲಿ ಹುಟ್ಟಿ ತನ್ನ ಕಾಯಕವನ್ನು, ತನ್ನ ಸೇವೆಯನ್ನು, ತನ್ನ ರಾಮನ ವಿಶೇಷವಾಗಿರ್ತಕ್ಕಂಥ ಪಾದಸೇವೆಯನ್ನು ಮಾಡಲಿಕ್ಕೆ ತಾನು ಅಯೋಧ್ಯ ಜೊತೆಗೆ ಇನ್ನು ರಾವಣಾಸುರನ ಸಂಹಾರ ಕಾಲದಲ್ಲಿ ವಿಶೇಷವಾಗಿರ್ತಕ್ಕಂಥ ರಾಮಾಯಣ ಮಹಾಭಾರತ ರಾಮಾಯಣದಲ್ಲೂ ಸಹಿತ ತನ್ನ ಪಾತ್ರವನ್ನು ಬಹಳ ವಿಶೇಷವಾಗಿ ಸೇವೆಯನ್ನು ಸಲ್ಲಿಸಿದ್ದಾನೆ. ಹಾಗಾಗಿ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನ ಹನುಮತ್ ಜಯಂತಿ, ತಾವು ಹನುಮ ಹುಟ್ಟಿದಂಥ ಮೂಲ ಸಾನ್ನಿಧ್ಯವನ್ನೂ ದರ್ಶನ ಮಾಡ್ತಾ ಇದ್ದೀರಿ. ಇವತ್ತಿಗೆ ಹನುಮನ ಮೂಲ ಸಾನ್ನಿಧ್ಯ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥದ್ದು ಒಂದು ಹೆಮ್ಮೆಯ ವಿಚಾರ. ಹಾಗಾಗಿ ಇವತ್ತು ಹನುಮನ ಸಾನ್ನಿಧ್ಯ, ಹನುಮನ ಎಲ್ಲೆಲ್ಲಿ ಒಂದು ಆಸ್ಥಾನಗಳಿದೆಯೋ ಎಲ್ಲ ಸಾನ್ನಿಧ್ಯಗಳಲ್ಲೂ ಅಷ್ಟೇ ವಿಶೇಷವಾದ ಪೂಜಾ ಅನುಷ್ಠಾನ ಇದೆ. ಹನುಮ ಚಿರಂಜೀವಿ ಇವತ್ತಿಗೂ ಹಿಮಾಲಯದಲ್ಲಿ ನಿಂತು ಆತ ಭಗವಂತ ನಿತ್ಯವೂ ಸಹಿತ ರಾಮನ ಒಂದು ಜಪಾನುಷ್ಠಾನ ಮಾಡ್ತಿದ್ದಾನೆ ಎಂಬತಕ್ಕಂಥದ್ದಕ್ಕೆ ಒಂದಷ್ಟು ಕುರುಹುಗಳು ಆಗಾಗ ತಿಳಿಸುವಂತಹದ್ದಿದೆ, ತಿಳಿ ಹೇಳುವಂತಹದ್ದಿದೆ. ಇಲ್ಲದಿದ್ದರೂ ಹನುಮನ ನಂಬಿ ಕೆಟ್ಟವರು ಯಾರಿದ್ದಾರೆ? ಹನುಮನ ನಂಬಿ ಕೆಟ್ಟವರಿಲ್ಲ. ಹನುಮನ ಮನಸ್ಸಲ್ಲಿ ನೆನೆದು ಎಲ್ಲ ಇಷ್ಟಾರ್ಥಗಳನ್ನು ಸಿದ್ಧಿಸಿಕೊಂಡವರೇ ಇಲ್ಲ. ಹಾಗಿರುವಾಗ ಹನುಮನ ಆರಾಧನೆ ಮಾಡುವಂಥ ಈ ಶುಭ ದಿನ, ಅದರಲ್ಲೂ ಹನುಮತ್ ಜಯಂತಿ ಅಥವಾ ಹನುಮದ್ರುತ
ಈ ಒಂದು ಶುಭ ದಿನ ತಮ್ಮೆಲ್ಲರಿಗೂ ಸಹಿತ ಶುಭ ಉಂಟಾಗಲಿ, ಒಳ್ಳೆಯದಾಗಲಿ. ಜೈ ಶ್ರೀರಾಮ್. ಹನುಮನ ಸಾಹಸ, ಹನುಮನ ನೆನೆದರೆ ಭಯವೊಂದೆನಗಿಲ್ಲ. ಇಂತಹ ಅದ್ಭುತವಾದಂಥ ಸಾಲುಗಳು ಹನುಮನಿಗೆ ಸಲ್ಲುತ್ತೆ. ಅಂಜಲಿಬದ್ಧನಾಗಿ ನನಗೇನು ಗೊತ್ತಿದ್ದರೂ ಏನು ಗೊತ್ತಿಲ್ಲ ಎಂಬತಕ್ಕಂಥ ನುಡಿಯಲ್ಲಿ ಸದಾಕಾಲ ರಾಮನಾಮ ಒಂದು ಬಿಟ್ಟು ಮತ್ತೊಂದನ್ನು ಜಪ ಮಾಡಿದಿರ ನಿತ್ಯ ನಿರಂತರ ರಾಮಸೇವೆಯಲ್ಲಿದ್ದಂತಹ ಹನುಮ, ಅಂತಹ ಹನುಮನ ಸೇವೆ ಈ ಶುಭ ದಿನ ಎಲ್ಲರಿಗೂ ಶುಭ ಉಂಟಾಗಲಿ. ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳಿಗೂ ಹನುಮತ್ ಜಯಂತಿ ಅಥವಾ ಹನುಮದ್ ವ್ರತ ಈ ಒಂದು ಶುಭ ದಿನದಂದು ತಮ್ಮೆಲ್ಲರಿಗೂ ಸಹಿತ ಶುಭ ಉಂಟಾಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತಾ, ಇನ್ನು ನಮ್ಮೊಂದಿಗೆ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ನಿತ್ಯ ನಿರಂತರವಾದಂಥ ಸೇವೆಯನ್ನು ಸಲ್ಲಿಸ್ತಿರ್ತಕ್ಕಂಥ, ಸೇವೆ ಅಂದರೂ ಸರಿಯೇ, ಜೊತೆಗಿರ್ತಕ್ಕಂಥವ್ರು ಅಂದರೂ ಸರಿಯೇ, ಸೈಕಲ್ ಬ್ರ್ಯಾಂಡ್ ಅಗರಬತ್ತಿಗಳು. ಸೈಕಲ್ ಬ್ರ್ಯಾಂಡ್ ಅಗರಬತ್ತಿ ಎಂಬತಕ್ಕಂಥದ್ದು ಇಂತಹ ಪೂಜಾ ಕೈಂಕರ್ಯಗಳಲ್ಲಿ, ಅದರಲ್ಲೂ ಹನುಮದ್ ವ್ರತ ಇರಲಿ, ಬೆಟ್ಟ ಗುಡ್ಡಗಳಿರಲಿ, ಯಾವುದೇ ಸಾನ್ನಿಧ್ಯಗಳಲ್ಲಿರ್ತಕ್ಕಂಥ ಒಂದು ಶಿವಾಲಯ ಎದುರು ಸಹಿತ ಅಲ್ಲಿ 2 ಊದುಕಡ್ಡಿ ಹಚ್ಚಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಬೇಕಾದ್ರೆ ಅದು ಸೈಕಲ್ ಬ್ರ್ಯಾಂಡ್ ಅಗರಬತ್ತಿ. ಯಾಕೆಂದರೆ ಆ ಸೈಕಲ್ ಬ್ರ್ಯಾಂಡ್ ಅಗರಬತ್ತಿಯ ಆ ಸುವಾಸನೆ ಇದೆಯಲ್ಲ, ಭಗವಂತನಿಗೂ ಭಕ್ತನಿಗೂ ಮಧ್ಯದಲ್ಲಿ ಆ ಸಾನ್ನಿಧ್ಯದಲ್ಲಿ ಒಂದು ಏಕಾಗ್ರತೆ ತರಬೇಕಾದ್ರೆ ಅದು ಸೈಕಲ್ ಬ್ರ್ಯಾಂಡ್ ಅಗರಬತ್ತಿ. ಇರಲಿ, ಒಳ್ಳೆಯದಾಗಲಿ. ಇಂಥ ದೇವಾಲಯದ ಇಂಥ ಒಂದು ವಿಶೇಷತೆಗಳಲ್ಲಿ ಮತ್ತಷ್ಟು ಅಭಿವೃದ್ಧಿ ಆ ಸೈಕಲ್ ಬ್ರ್ಯಾಂಡ್ ಅಗರಬತ್ತಿಯ ಸುವಾಸನೆ, ಆ ಪರಿಮಳ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕೃಷ್ಣಾಗಿ ತಮಗೆ ಗೊತ್ತಿರುವಂಥ ವಿಚಾರ, ತುಪ್ಪ ಇಲ್ಲದಿರ ಯಾವ ಕಾಯಕವೂ ಇಲ್ಲ. ತುಪ್ಪ ಬರತಕ್ಕಂಥದ್ದೇ ಗೋವಿನಿಂದ. ಆ ಗೋಮಾತೆಯನ್ನು ಪ್ರಾರ್ಥನೆ ಮಾಡ್ತಾ ಕೃಷ್ಣಾಗಿ ಆ ಬಹಳ ವಿಶೇಷವಾಗಿರ್ತಕ್ಕಂಥ ಸುಮಧುರವಾದಂಥ ಮತ್ತು ಆರೋಗ್ಯಕರವಾಗಿರ್ತಕ್ಕಂಥ ತುಪ್ಪ ಪ್ರತಿಯೊಬ್ಬರ ದೇಹಕ್ಕೂ ಸೇರಬೇಕು, ಆರೋಗ್ಯ ಚೆನ್ನಾಗಿ ಕಾಪಾಡ್ಕೋಬೇಕು. ಇನ್ನು ಭಗವಂತನ ಸೇವೆಯಲ್ಲೂ ಸಹಿತ ಈ ತುಪ್ಪದ ಪಾತ್ರ ಬಹಳ ದೊಡ್ಡದು. ಹಾಗಾಗಿ ತುಪ್ಪದ ದೀಪ, ತುಪ್ಪ ಆರೋಗ್ಯಕ್ಕೂ ಸಹಿತ ಅಷ್ಟೇ ವಿಶೇಷವಾಗಿರ್ತಕ್ಕಂಥದ್ದು. ಇನ್ನು ಇವೆಲ್ಲವೂ ಆದರೆ ಇರ್ತಕ್ಕಂಥ ದೋಷಗಳು ದೂರ ಆಗಬೇಕಲ್ಲ. ಹನುಮನ ಮಂತ್ರ, ರಾಮನ ಮಂತ್ರವನ್ನು ಪಠನೆ ಮಾಡ್ತಾ ಡಿವೈನ್ ಸ್ಟಾರ್ ಪೆಂಡೆಂಟ್ ಅಂತಕ್ಕಂಥದ್ದು ಈಗಾಗಲೇ ಜಗಜ್ಜಾಹೀರಾತಾಗೋಯ್ತು. ನಮ್ಮ ಮಹರ್ಷಿ ಮಂದಿರದಲ್ಲೂ ಸಹಿತ ಇವರು ಆಗಿಂದಾಗಲೇ ಬಂದು ಒಂದಷ್ಟು ಸೇವೆಗಳನ್ನು ಸಲ್ಲಿಸ್ತಾ, ಜೊತೆಗೆ ಅಲ್ಲೊಂದು ಚಿಕ್ಕದಾದಂಥ ಒಂದು ಮಳಿಗೆಯನ್ನು ಹಾಕ್ಕೊಂಡು ಮೈಸೂರು ಎಂಬತಕ್ಕಂಥ ಮಹಾನಗರದಲ್ಲೂ ಸಹಿತ ಒಂದು ಮಳಿಗೆಯನ್ನು ಸ್ಥಾಪನೆ ಮಾಡಿ ಎಲ್ಲರಿಗೂ ಸಹಿತ ಅಲ್ಲಿ ಹೋಗಿ ನಿಮ್ಮ ಹತ್ತಿರದಲ್ಲೇ ನಿಮ್ಮ ಕೈಗೆ ಎಟುಕುವಂಥ ದರದಲ್ಲೇ ಸಿಗಬೇಕು ಎಂಬತಕ್ಕಂಥ ಚಿಂತನೆ ಡಿವೈನ್ ಸ್ಟಾರ್ ಪೆಂಡೆಂಟ್ ರೋಡ್. ಡಿವೈನ್ ಸ್ಟಾರ್ ಪೆಂಡೆಂಟ್ ಪ್ರಾರಂಭದಲ್ಲಿ ಹೇಳಿದ್ದು ಬೇರೆ, ಹೇಳಿರ್ತಕ್ಕಂಥ ಬೆಲೆ ಬೇರೆ, ಈಗಿರ್ತಕ್ಕಂಥ ಬೆಲೆಯೇ ಬೇರೆ. ಅದರಲ್ಲೂ ನನ್ನ ಒಂದು ಮಾತಿಗೆ ಕಟ್ಟುಬಿದ್ದು ಕಷ್ಟದಲ್ಲಿರ್ತಕ್ಕಂಥವ್ರಿಗೆ, ಬಡತನದಲ್ಲಿರ್ತಕ್ಕಂಥವ್ರಿಗೆ, ಆಟೋ ಚಾಲಕರಿಗೆ ಅಥವಾ ರೈತಾಪಿ ವರ್ಗದಲ್ಲಿರ್ತಕ್ಕಂಥವ್ರಿಗೆ ಅವರಿಗೆ ಅನುಕೂಲವಾಗುವಂಥ ದರದಲ್ಲಿ ಸಿಗಬೇಕು ಅಂದಾಗ ಡಿವೈನ್ ಸ್ಟಾರ್ ಪೆಂಡೆಂಟಿನ ಮಾಲೀಕರು ಒಂದು ಮಾತಿಗೆ ಕಟ್ಟುಬಿದ್ದು ಅದರಂತೆ ನಡ್ಕೊಳ್ತಾ ಇರತಕ್ಕಂಥದ್ದೊಂದು ಸಂತೋಷ ಪಡ್ತಕ್ಕಂಥ ವಿಚಾರ. ಯಾಕೆಂದರೆ ಇದೊಂದು ಅದ್ಭುತವಾದಂಥ ರತ್ನ ಡಿವೈನ್ ಸ್ಟಾರ್ ಪೆಂಡೆಂಟ್. ಈ ಪೆಂಡೆಂಟನ್ನು ಧರಿಸಿ ನಿಮ್ಮೊಳಗಿರ್ತಕ್ಕಂಥ ನೆಗೆಟಿವಿಟಿನ ದೂರ ಮಾಡ್ಕೊಳ್ತಕ್ಕಂಥದ್ದು. ಇಂತಹ ಅದ್ಭುತವಾಗಿರ್ತಕ್ಕಂಥ ರತ್ನ ಎಲ್ಲರ ಕೈಗೆ ಸೇರುವಂಥದ್ದಾಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಇದು ಇವರೆಲ್ಲರೂ ನನ್ನ ಜೊತೆಯಲ್ಲಿರ್ತಕ್ಕಂಥ ಮಹರ್ಷಿವಾಣಿ ಕಾರ್ಯಕ್ರಮದ ಜೊತೆಯಲ್ಲಿರ್ತಕ್ಕಂಥ ಈ ನನ್ನ ಅಣ್ಣ ತಮ್ಮಂದರು. ಇನ್ನು ಇದೆಲ್ಲದರ ಜೊತೆಯಲ್ಲಿ ಇವತ್ತು ಚೇತನ್ ಎಂಬತಕ್ಕಂಥ ನನ್ನ ಆತ್ಮೀಯ ಅಥವಾ ನಮ್ಮ ಆಶ್ರಮದ ಸದ್ಭಕ್ತ ಆಗಿಂದಾಗಲೇ ವಿಗ್ರಹಗಳ ಅಲಂಕಾರವನ್ನು, ಬಹಳ ಅದ್ಧೂರಿತವಾದಂಥ ವಿಗ್ರಹಗಳನ್ನು ಇವತ್ತು ನನ್ನ ಬಲಭಾಗದಲ್ಲಿ ಪ್ರಭು ಶ್ರೀ ರಾಮಚಂದ್ರನ ಜೊತೆಗೆ ಹನುಮನ ನಾವು ನೋಡ್ತಾ ಇದ್ದೀವಿ. ಹನುಮ ರಾಮರನ್ನು ವಿಶೇಷವಾಗಿ ಅಲಂಕಾರ ಮಾಡಿ ನಾವು ಸಹಿತ ನಿಮ್ಮೊಂದಿಗೆ ಒಂದಷ್ಟು ಸೇವೆಗಳಲ್ಲಿ ಇರ್ತೀವಿ ಎಂಬತಕ್ಕಂಥ ಗುಣ ನನ್ನ ಪಟ್ಟ ಶಿಷ್ಯನಾದಂಥ ಚೇತನ್ದು. ಹಾಗಾಗಿ ಯಾವುದೇ ಹೂವಿನ ಅಲಂಕಾರಗಳಾಗಲಿ, ಡೆಕೋರೇಷನ್ಸ್ ಆಗಲಿ, ಇದನ್ನು ಭಾಳ ಅದ್ಧೂರಿಯಾಗಿ ಮಾಡ್ತಾನೆ. ನೋಡಿ, ಹನುಮ ಭಕ್ತಿಯಿಂದ, ಶ್ರದ್ಧೆಯಿಂದ ತನ್ನ ಹೆಗಲ ಮೇಲೆ ರಾಮನ ಹೊತ್ತಿರತಕ್ಕಂಥ ಈ ಒಂದು ಚಿತ್ರವನ್ನು ನಾವು ನೋಡ್ತಾ ಇದ್ದೀವಿ. ಇದು ಬಹಳಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಕೈಯಲ್ಲಿ ಕೆಲಸ, ಜೊತೆಗೆ ಮಾಡುವಂಥ ಗುಣ, ಸೇವೆ ಮಾಡುವಂತಹ ಒಂದು ಒಳ್ಳೆಯ ಲಕ್ಷಣ, ಇದೆಲ್ಲವೂ ಸಹಿತ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಪ್ರಭು ಶ್ರೀ ರಾಮಚಂದ್ರನ ಹೊತ್ತು ಕೂತಿರ್ತಕ್ಕಂಥ ಮಾರುತಿ, ಮನೋಜವಂ ಆರ್ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರುದು ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಜೈ ಶ್ರೀರಾಮ್. ಶ್ರೀರಾಮಚಂದ್ರನ ಆರಾಧನೆ, ರಾಮನಿಗೆ ನೋಡಿ, ಹನುಮನ ಈ ವಿಶೇಷವಾಗಿರ್ತಕ್ಕಂಥ ಹನುಮನ ಆರಾಧನೆಯ ದಿನ ಪ್ರಭು ಶ್ರೀ ರಾಮಚಂದ್ರನೇ ಹೆಚ್ಚು ಮಾತು ಬರುತ್ತೆ. ಉದ್ದೇಶ, ಎಷ್ಟು ಬಾರಿ ರಾಮ 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 ಅಂತೀವೋ ಅಷ್ಟು ಹನುಮ ನಮ್ಮನ್ನು ನೋಡ್ತಾರಂತೆ. ಯಾಕೆಂದರೆ ಹನುಮ ಒಲಿತಕ್ಕಂಥದ್ದು ರಾಮನಾಮದಲ್ಲಿ ಮಾತ್ರ. ಯಾರು ನಿತ್ಯ ನಿರಂತರ ರಾಮಕೋಟಿಯನ್ನು ಬರೆಯುವಂಥದ್ದು, ರಾಮನ ಒಂದು ಧ್ಯಾನ ಮಾಡತಕ್ಕಂಥದ್ದು ಮಾಡುವಂಥ ಮನಸ್ಸಿದ್ರೆ ಅಂಥವರಿಗೆ ಹನುಮ ಶೀಘ್ರವಾಗಿ ಒಲಿತಾರಂತೆ. ಹಾಗಾಗಿ ಪ್ರಭು ಶ್ರೀ ರಾಮಚಂದ್ರ ಜೊತೆಗೆ ಹನುಮನ ಆರಾಧನೆ ಮಾಡುವಂಥ ಈ ಶುಭ ದಿನ ತಮ್ಮೆಲ್ಲರಿಗೂ ಶುಭ ಉಂಟಾಗಲಿ. ತ್ರಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪೂರ್ವಾರ್ಗುಂದರಾಂ ಮೃತ್ಯೋನ್ಮೃಕ್ಷಿ ಮಾಮೃತಾತ್. ತ್ರಂಬಕೇಶ್ವರನ ಆರಾಧನೆ, ರುದ್ರದೇವರ ಆರಾಧನೆ ಎಲ್ಲವೂ ವಿಶೇಷ. ಏನೇ ಆದರೂ ರುದ್ರವೀರ್ಯ ಸಮನ್ವಿತಾಯೇ ನಮಃ. ರುದ್ರದೇವರಿಗೂ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಹನುಮ ಅಂತ ಹೇಳ್ತಾರೆ. ಹಾಗೆ
ಇದೆಲ್ಲವೂ ಸಹಿತ ಬಹಳಷ್ಟು ಮೂಲಾರ್ಥ. ಇನ್ನು ಇದೆಲ್ಲದರ ಜೊತೆಗೆ ಕರ್ನಾಟಕದಲ್ಲಿ ಹುಟ್ಟಿದಂಥ ಹನುಮ ನಿತ್ಯವೂ ಸಹಿತ ಸಾಕಷ್ಟು ಸೇವೆಗಳನ್ನು ತೆಗೆದುಕೊಳ್ತಾ ಪ್ರತಿಯೊಂದು ಗಡಿ ಊರು ಭಾಗಗಳಲ್ಲಿ ಊರಿನ ಗಡಿಯಲ್ಲಿ ನಿಂತು ಆ ಊರಿನ ಸಂರಕ್ಷಣೆ ಮಾಡುವಂಥ ಕಾಯಕ ಹನುಮಂದೇ ಇದೆ. ಹಾಗಾಗಿ ಹನುಮ ನಮ್ಮ ದೇಶವಲ್ದಿರ ಹೊರದೇಶಗಳಲ್ಲೂ ಹನುಮನ ಭಕ್ತರಿದ್ದಾರೆ. ಹೊರದೇಶದಲ್ಲೂ ಸಹಿತ ಭಕ್ತರಿದ್ದು ಎಲ್ಲರೂ ಸಹಿತ ಸಲಹೆ ಎಲ್ಲರಿಗೂ ಒಂದು ಅನುಗ್ರಹವನ್ನು ಕೊಡ್ತಿರ್ತಕ್ಕಂಥ ಅನುಗ್ರಹವನ್ನು ದಯಪಾಲಿಸ್ತಿರ್ತಕ್ಕಂಥ ಹನುಮ ಭಗವಂತನಾದಂತಹ ಪ್ರಭು ಶ್ರೀ ರಾಮಚಂದ್ರ. ರಾಮಾಯಣದ ಚರಿತ್ರೆ ನೋಡಿದಾಗ ಚರಿತ್ರೆಯಲ್ಲಿದ್ದಂತಹ ಕಾಲ, ಆಗಿನ ಒಂದು ಕಾಲಘಟ್ಟ, ಆಗಿರ್ತಕ್ಕಂಥ ಸೇವೆ, ಅದರಲ್ಲಿ ಹನುಮ ಮಾಡಿರ್ತಕ್ಕಂಥ ಸೇವೆ ಅದು ಮೆಚ್ಚುವಂತಹದ್ದು. ಪ್ರಭು ಶ್ರೀ ರಾಮಚಂದ್ರನ ಆಜ್ಞಾನುಸಾರ ತಾನು ಏನು ಆಜ್ಞೆ ಮಾಡ್ತಾನೋ, ತನ್ನೊಳಗೆ ಏನೋ ಒಂದು ಶಕ್ತಿ ಇದೆಯೋ ಇಲ್ವೋ ಆಜ್ಞಾನುಸಾರ ತಾನು ಕಾಯಕವನ್ನು ಮಾಡ್ತಿದ್ದ. ಸಮುದ್ರವನ್ನು ಹಾರಬೇಕಾಯಿತು. ಸಮುದ್ರವನ್ನು ಹಾರಿ ಸಮುದ್ರದ ಆಚೆ ಇರತಕ್ಕಂಥ ಸೀತೆಯನ್ನು ಎಲ್ಲಿದ್ದಾಳೆ ಅಂತ ಹುಡುಕುವಂತಹ ಒಂದು ಪ್ರಯತ್ನ ನಡೀತಾ ಇತ್ತು. ಆಗ ಅಲ್ಲಿರ್ತಕ್ಕಂಥ ಆ ಸಭೆಯಲ್ಲಿರ್ತಕ್ಕಂಥ ಎಲ್ಲರೂ ಸಹಿತ ಯಾರೆಲ್ಲ ರಾಮನಿಗೆ ಸಹಾಯ ನಾವು ಮಾಡ್ತೀವಿ, ನಾವು ನಿಮ್ಮೊಂದಿಗಿದ್ದೀವಿ ಅಂತ ಎಲ್ಲರೂ ಬಂದು ಸೇರಿದ್ರು. ಜಾಂಬುವಂತ ಜೊತೆಗೆ ಆ ಭಾಗದಲ್ಲಿರ್ತಕ್ಕಂಥ ಎಲ್ಲ ಕಪಿಸೈನ್ಯ ಎಲ್ಲರೂ ಸಹಿತ ಸಮುದ್ರವನ್ನು ಹಾರೋದ್ರಲ್ಲಿ ಎಲ್ಲರೂ ವಿಫಲರಾಗ್ತಾರೆ. ಅಂದರೆ ಸಮುದ್ರವನ್ನು ಹಾರಿ ಪುನಃ ಹಿಂದಿರುಗಿ ಬರುವಂಥ ಚೈತನ್ಯ ಯಾರಿಗೂ ಇಲ್ಲದಂಥ ರೀತಿಯಲ್ಲಿರುತ್ತೆ. ಆಗ ಪ್ರತಿಯೊಬ್ಬ ಕಪಿಸೈನ್ಯವು ಮತ್ತು ಜಾಂಬುವಂತ ಸಹಿತ ಎಲ್ಲರೂ ಸಹಿತ ಜಾಂಬುವಂತನಿಗೆ ಹೇಳ್ತಾರೆ, ನೀವು ನಮ್ಮ ಒಂದು ಸಾನ್ನಿಧ್ಯ, ಅಂದರೆ ನಮ್ಮ ಒಂದು ಸೈನ್ಯದಲ್ಲಿ ನೀವು ಹಿರಿಯರಿದ್ದೀರಿ. ಜಾಂಬುವಂತ ನೀವು ಹಿರಿಯರಿದ್ದೀರಿ, ನೀವು ದೊಡ್ಡವರಿದ್ದೀರಿ, ನೀವು ಅನುಭವದಲ್ಲಿದ್ದೀರಿ, ನಿಮಗೆ ಏನು ಬೇಕಾದರೂ ಸಾಧನೆ ಮಾಡುವ ಶಕ್ತಿ ನಿಮಗಿದೆ. ಆದರೆ ನೀವೇ ಸರಿ ಹೋಗಿ ಸೀತಾಮಾತೆ ಎಲ್ಲಿದ್ದಾಳೆ, ಆ ಸೀತೆ ಎಲ್ಲಿದ್ದಾಳೆ ಅಂತಕ್ಕಂಥದ್ದನ್ನು ನೋಡಿ ಬರಲಿಕ್ಕೆ, ರಾಮನಿಗೆ ಈ ಸುದ್ದಿಯನ್ನು ತಲುಪಿಸಲಿಕ್ಕೆ ಅಂತ ಹೇಳ್ತಾರೆ. ಆಗ ಜಾಂಬು ಅಂತ ಹೇಳ್ತಾನೆ, ನನಗೆ ವಯಸ್ಸಾಗಿರ್ತಕ್ಕಂಥ ನಾನು ಹೋಗ್ಬೋದಷ್ಟೇ, ಹೇಗಾದರೂ ಮಾಡಿ ಸಮುದ್ರವನ್ನು ದಾಟಿ ಮುಂದೆ ನಡಿಬೋದು. ಆದರೆ ಅಲ್ಲಿ ಏನು ಸುದ್ದಿ ಇದೆ ಎಂಬತಕ್ಕಂಥದ್ದನ್ನು ಪುನಃ ಬಂದು ಹೇಳೋ ಶಕ್ತಿ ನನಗಿಲ್ಲದ್ರಿಂದ ನಾನು ಈ ಕಾಯಕ ನಾನು ಮಾಡಲಿಕ್ಕೆ ಆಗೋದಿಲ್ಲ ಅಂತ ನಿಸ್ಸಂಕೋಚವಾಗಿ ಹೇಳಿಬಿಡ್ತಾನೆ. ಆಗ ಎಲ್ಲರೂ ಆಲೋಚನೆ ಮಾಡ್ತಾರೆ, ಸಮುದ್ರವನ್ನು ದಾಟಬೇಕಾದವರು ಯಾರು ಸಮುದ್ರವನ್ನು ದಾಟಿ ಅಲ್ಲಿರ್ತಕ್ಕಂಥ ತಾಯಿ ಸೀತಾಮಾತೆಯ ಒಂದು ವಿಶೇಷವಾಗಿರ್ತಕ್ಕಂಥ ಅಲ್ಲಿನ ಒಂದು ಪರಿಸರದಲ್ಲಿರ್ತಕ್ಕಂಥ ಸೀತೆ ಎಲ್ಲಿದ್ದಾಳೆ ಎಂಬತಕ್ಕಂಥ ಸುದ್ದಿಯನ್ನು ಹೇಗೆ ತಿಳಿಸಬೇಕು ಎಂಬತಕ್ಕಂಥ ಆಲೋಚನೆಯನ್ನು ಮಾಡುವಾಗ ಆಗ ಹನುಮ ಬಹಳ ದೂರದಲ್ಲಿ ಒಂದು ಸಣ್ಣದಾದಂಥ ಗುಡ್ಡದ ಮೇಲೆ ಕೂತ್ಕೊಂಡಿರ್ತಾನೆ. ಹನುಮ ದೂರದ ಒಂದು ಗುಡ್ಡದ ಮೇಲೆ ಒಂದು ಸಣ್ಣ ಬೆಟ್ಟದ ಮೇಲೆ ಕೂತ್ಕೊಂಡಿದ್ದ ಹನುಮನ್ನ ಎಲ್ಲ ಕಪಿಬಾಂಧವರು ಹೋಗಿ ಎಲ್ಲರೂ ಸಹಿತ ಹೇಳ್ತಾರೆ, ಹನುಮ ನಿನ್ನಲ್ಲಿ ಅಗೋಚರವಾದಂತಹ ಒಂದು ಅದ್ಭುತವಾದಂಥ ಶಕ್ತಿ ಇದೆ. ಅದರಲ್ಲೂ ನಿತ್ಯವೂ ಸಹಿತ ನೀನು ರಾಮ ಎಂಬತಕ್ಕಂಥ ಪದವನ್ನು ನಿತ್ಯ ನಿರಂತರ ಜಪಿಸ್ತಾ ಇದೆಯಲ್ಲ, ರಾಮ ಭಕ್ತ ಹನುಮ ಎಂಬತಕ್ಕಂಥದ್ದನ್ನು ಸಾಬೀತುಪಡಿಸ್ಕೋಬೇಕಾದ್ರೆ ಅಥವಾ ನಿನ್ನೊಳಗಿರುವಂಥ ಅದ್ಭುತವಾದ ಶಕ್ತಿ ಏನು ಅಂತ ನಿನಗೆ ಅರಿವಿಲ್ಲ, ಆದರೆ ನಿನ್ನೊಳಗೆ ಅಂಥದ್ದೊಂದು ಶಕ್ತಿ ಇದೆ ಎಂಬತಕ್ಕಂಥದ್ದನ್ನು ಜಾಂಬು ಅಂತ ಜೊತೆಗೆ ಪ್ರಭು ಶ್ರೀ ರಾಮಚಂದ್ರರು ಸಹಿತ ಹೇಳಿದ್ದಾರೆ. ಅದಕ್ಕಾಗಿ ನೀನು ಸಮುದ್ರವನ್ನು ಹಾರಬೇಕು ಅಂತಕ್ಕಂಥ ಒಂದು ನುಡಿಯನ್ನು ಹೇಳ್ತಾರೆ. ಆಗ ಹನುಮನು ಮೊದಲು ಹೇಳೋ ಮಾತು, ಅಯ್ಯೋ ನಾನೊಬ್ಬ ಸಾಮಾನ್ಯ ಕಪಿ, ನನ್ನಿಂದ ಎಲ್ಲಿ ಸಮುದ್ರವನ್ನು ಹಾರಲಿಕ್ಕಾಗತ್ತೆ? ಸಮುದ್ರವನ್ನು ದಾಟಿ ಪುನಃ ನಾನು ಸುದ್ದಿ ತರಲಿಕ್ಕೆ ನನ್ನ ಕೈಲಿ ಆಗುತ್ತಾ? ಆ ಸಮುದ್ರದಲ್ಲಿ ದಾಟಬೇಕಾದ್ರೆ ಅಲ್ಲಿರ್ತಕ್ಕಂಥ ರಾಕ್ಷಸರ ಕೈಲಿ ನಾನು ಸಿಗೋದಿಲ್ವ? ಆ ರಾಕ್ಷಸರನ್ನು ದಾಟ್ಕೊಂಡು ನಾನು ಮುಂದೆ ಹೋಗೋ ಶಕ್ತಿ ನನಗಿದೆಯಾ ಅಂತ ಇಷ್ಟೆಲ್ಲ ವಾದವಿವಾದಗಳು ನಡೆಯುತ್ತೆ. ಆಗ ಅಲ್ಲಿರ್ತಕ್ಕಂಥ ಕಪಿಸೈನ್ಯ ಅಲ್ಲಿರ್ತಕ್ಕಂಥ ಜಾಂಬು ಅಂತ ಒಂದು ಮಾತು ಹೇಳ್ತಾರೆ, ಇದು ಪ್ರಭು ಶ್ರೀ ರಾಮಚಂದ್ರನ ಕಟ್ಟಾಡರಾಗಿದೆ. ಅಂದರೆ ಆ ಪ್ರಭು ಶ್ರೀ ರಾಮಚಂದ್ರ ನಿನ್ನ ಒಡೆಯ ಹನುಮನಿಂದಲೇ ಸಾಧ್ಯ ಎಂಬತಕ್ಕಂಥ ಮಾತನ್ನು ಹೇಳಿದಾಗ, ಈಗಾದರೂ ನೀನು ಮುಂದೆ ನಡೀತೀಯೋ ಇಲ್ವೋ ನೋಡಪ್ಪ ಅಂತ ಹೇಳ್ತಾರೆ. ಯಾವಾಗ ರಾಮ ಹೇಳಿದಂಥ ಮಾತು ಎಂಬತಕ್ಕಂಥದ್ದು ಕಿವಿಗೆ ಆಲಿಸ್ತಾನೋ, ರಾಮನ ಮನಸ್ಸಲ್ಲಿ ನಿಂತು ಒಮ್ಮೆ ಜೈ ಶ್ರೀರಾಮ್ ಅಂದಾಗ ತಲೆ ಎತ್ತಿ ನೋಡಿದ್ರೆ ಎಷ್ಟುದ್ದ ನೋಡಿದ್ರು ಅಷ್ಟುದ್ದಕ್ಕೂ ಹನುಮ ಕಾಣ್ತಾನೆ. ಆಗ ಹನುಮ ಸಮುದ್ರವನ್ನು ದಾಟ್ತಾನೆ. ಹೀಗೆ ರಾಮನಲ್ಲಿ ಮತ್ತು ಹನುಮನಲ್ಲಿ ಅಂತಹ ಅದ್ಭುತವಾದಂತಹ ಗುಣ. ಅದರಲ್ಲೂ ಹನುಮ ನಿತ್ಯವೂ ಸಹಿತ ತಾನು ಸೇವೆ ಮಾಡ್ತಿದ್ದಂಥದ್ದು ತನ್ನನ್ನು ನಂಬಿ ಬರ್ತಕ್ಕಂಥವರಿಗೆ ಅಷ್ಟೇ ಆಗಿ ಕಾಲದಲ್ಲಿ ವಿಶೇಷವಾಗಿ ಹೀಗೆ ಮುಂದೆ ನಡೆದಾಗ ರಾಮನ ಕೋಪಕ್ಕೆ ಗುರಿಯಾಗಿರ್ತಕ್ಕಂಥವರು, ರಾಮನ ಶಾಪಕ್ಕೆ ಗುರಿಯಾಗಿರ್ತಕ್ಕಂಥವ್ರು ಸಹಿತ ಆಗ ಬಂದು ರಾಮಭಕ್ತನಾದಂಥ ಹನುಮನ ಕಾಲಿಡಿದು ರಾಮನ ಬಗ್ಗೆ ಮಾತಾಡುವಾಗ ಅವ್ರಿಗೂ ಸಹಿತ ರಕ್ಷಣೆ ನಾನು ಕೊಡ್ತೀನಿ ಅಂತ ಹೇಳಿಬಿಡ್ತಾನೆ. ಅಂದರೆ ಇಲ್ಲಿ ಪ್ರಧಾನ ರಾಮ. ಆ ರಾಮನ ಮಾತನ್ನು, ರಾಮನ ಹೆಸರನ್ನು ಯಾರು ರಾಮನಾಮವನ್ನು ಪಠನೆ ಮಾಡ್ತಾರೋ ಅವರು ಯಾರು ಎಂತಹ ಸಂಕಷ್ಟದಲ್ಲಿದ್ದರು, ಎಂತಹ ಕಷ್ಟದಲ್ಲಿದ್ದು ಸಹಿತ ಕೈ ಹಿಡಿದು ನಡೆಸುವಂಥ ಗುಣ ಹನುಮನಿಗೆ ಮಾತ್ರ. ಅಂತಹ ಪ್ರಭು ಶ್ರೀ ರಾಮಚಂದ್ರನ ಸದ್ಭಕ್ತನಾದಂಥ ಹನುಮನ ವಿಶೇಷವಾದಂಥ ಹನುಮತ್ ಜಯಂತಿಯ ಈ ಶುಭ ದಿನದಂದು ತಾವೆಲ್ಲರೂ ಸಹಿತ ನಿಮ್ಮ ಪ್ರಾಂತ್ಯಗಳಲ್ಲಿ ಹತ್ತಿರದಲ್ಲಿರ್ತಕ್ಕಂಥ ಹನುಮನ ಸಾನ್ನಿಧ್ಯಕ್ಕೆ ಬಂದು ಶ್ರದ್ಧೆಯಿಂದ ಭಕ್ತಿಯಿಂದ ನಿಮ್ಮ ಶಕ್ತಿಯಾನುಸಾರ ಒಂದಷ್ಟು ಸೇವೆಗಳನ್ನು ಸಲ್ಲಿಸಿ ಪ್ರಭು ಶ್ರೀ ರಾಮಚಂದ್ರನ ಅಲ್ಲೂ ಸಹಿತ ನೀವು ಹಾಡಿ ಕೊಂಡಾಡಿ ಅಲ್ಲಿ ಹನುಮನ ದರ್ಶನ ಮಾಡಿ ಬನ್ನಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಹನುಮನ ಪ್ರಾರ್ಥನೆಯೊಂದಿಗೆ ಇನ್ನು ಇವತ್ತಿನ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಎಲ್ಲವನ್ನೂ ತಿಳ್ಕೊಳ್ಬೇಕು. ಈ ಪಂಚಾಂಗ ಅಂದ್ರೇ ಹಾಗೆ. ಪಂಚಾಂಗ
ಪಂಚಾಂಗ ತಿಳಿಬೇಕಾದ ಉದ್ದೇಶನೇ ಇವತ್ತಿನ ವಿಶೇಷತೆ ಏನಿದೆ ಎಂಬತಕ್ಕಂಥದ್ದನ್ನು ತಿಳಿಯುವಂತಹದ್ದು. ಹಾಗಾಗಿ ಬನ್ನಿ ಇವತ್ತಿನ ತಿಥಿವಾರ ನಕ್ಷತ್ರ ಪಂಚಾಂಗ ಶ್ರವಣ ನೋಡೋಣ. ಪಂಚಾಂಗ ಶ್ರವಣ, ಪಂಚಾಂಗದಲ್ಲಿರ್ತಕ್ಕಂಥ ಮೂಲಾರ್ಥ, ನಕ್ಷತ್ರ, ಜೊತೆಗೆ ಹನುಮದ್ ಋತುವ ಅಥವಾ ಹನುಮದ ಆಂಜನೇಯರ ವಿಶೇಷವಾದಂಥ ಮಾರುತಾತ್ಮಜ ಪ್ರಸನ್ನ ಆಂಜನೇಯ ಸ್ವಾಮಿಯ ಹನುಮತ್ ಜಯಂತಿಯ ಈ ಜಯಂತಿಯ ವಿಶೇಷವಾಗಿರ್ತಕ್ಕಂಥ ಈ ಶುಭ ದಿನವೂ ಸಹಿತ ಹನುಮನ ಆರಾಧನೆ, ತಾಯಿ ಮಹಾಲಕ್ಷ್ಮಿ ಆರಾಧನೆ. ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಇವತ್ತು ಮಹರ್ಷಿ ಮಂದಿರ ಈ ಮಹರ್ಷಿವಾಣಿ ಕಾರ್ಯಕ್ರಮ ಸಂಪೂರ್ಣವಾಗಿ ಒಂದು ದೇಗುಲವೇ ಇದು. ನಿತ್ಯವೂ ದೇಗುಲನೇ, ಯಾವತ್ತೂ ದೇಗುಲ ಅಲ್ಲಕ್ಕಾಗುತ್ತೆ ಹೇಳಿ. ಪ್ರತಿನಿತ್ಯ ನಿತ್ಯವೂ ಸಹಿತ ದೇವತಾರಾಧನೆಯಿಂದ ಪ್ರಾರಂಭವಾಗುವಂತಹ ಮಹರ್ಷಿವಾಣಿ ಕಾರ್ಯಕ್ರಮ. ಹಾಗಾಗಿ ಈ ಕಾರ್ಯಕ್ರಮವನ್ನು ತಾವೆಲ್ಲರೂ ಸಹಿತ ಎದೆಗಪ್ಪಿಕೊಂಡು ಪ್ರತಿಯೊಬ್ಬರೂ ನೋಡ್ತಾ ಇದ್ದೀರಿ. ಬೆಳಗಿನ ಶುಭ ಕಾರ್ಯ ಹೇಗಿರುತ್ತೆ ಅಂದರೆ, ತಾವು ಖುದ್ದಾಗಿ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡಿ ಬಂದರೆ ಹೇಗೆ ಸಂತೋಷನೋ, ಆ ಸಂತೋಷದಲ್ಲಿ ನಮಗೆ ಈ ಮಹರ್ಷಿವಾಣಿ ಕಾರ್ಯಕ್ರಮ ನೋಡಿದ್ರೆ ಆ ಸಂತೋಷ ಅಂತ ಹೇಳುವಂತಹ ನುಡಿಗಳು ಸಾಕಷ್ಟು. ಎಲ್ಲರಿಗೂ ಒಳ್ಳೆಯದಾಗಲಿ. ಇವತ್ತು ಹನುಮನ ಸಂಪೂರ್ಣ ಕೃಪಾಶೀರ್ವಾದ ಎಲ್ಲರಿಗೂ ಸಿಗುವಂಥದ್ದಾಗಲಿ. ಸರ್ವಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆಂ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಜಾತವೇದಸೇ ಸುರ್ವಾಮಸೋಮರಾಧೀತೋ ನಿದಃ ದಿವೇದಾಃ ಸರಪರ್ಷತ ದುರ್ಗಾಣಿ ವಿಶ್ವಾನಾವೇ ವಸಿಂಧುಂ ದುರಿತಾತ್ಯಗ್ನಿಃ ತ್ವಾಮಗ್ನಿವರ್ಣಾಂತಮಸಾಜ್ವಲಂತೀಂ ವೈಲೋಚನೀಂ ಕರ್ಮಫಲೇ ಸುಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ. ಓಂ ಮಾರುತಿ ನಮಃ. ಶ್ರೀ ಕ್ರೋಧಿನಾಮ ಸಂವತ್ಸರೆ ದಕ್ಷಿಣಾಯನಿ ಹೇಮಂತ ಋತು ಮಾರ್ಗಶಿರ ಮಾಸ ಶುಕ್ಲಪಕ್ಷ 13/12/2024 13/12/2024 ಶುಕ್ರವಾರ. ಇವತ್ತು ತ್ರಯೋದಶಿ, ಕೃತಿಕಾ ನಕ್ಷತ್ರ, ಶಿವ ದೀಪೋತ್ಸವ. ಶಿವ ಸಾನ್ನಿಧ್ಯದಲ್ಲಿ ದೀಪೋತ್ಸವವನ್ನು ಆಚರಣೆ ಮಾಡುವಂತಹದ್ದು. ವಿಷ್ಣು ದೀಪೋತ್ಸವ, ಶಿವ ದೀಪೋತ್ಸವ ಅಂತಿದೆ. ಅಂಥದ್ರಲ್ಲಿ ಇವತ್ತಿನ ದಿವಸ ಶಿವ ದೀಪೋತ್ಸವ ಇರತಕ್ಕಂಥದ್ದು. ಇನ್ನು ಪ್ರದೋಷ ಪೂಜೆ ಇರತಕ್ಕಂಥದ್ದು. ಜೊತೆಗೆ ಹನುಮದ್ರುತ ಅಂತಿದೆ. ಹನುಮದ್ರುತಂ ಎಂಬತಕ್ಕಂಥದ್ದು ಇದು ನಮ್ಮ ಪಕ್ಕದ ರಾಜ್ಯದಲ್ಲಿ ತಮಿಳುನಾಡಲ್ಲಿ ಮತ್ತು ಆಂಧ್ರದಲ್ಲಿ ಬಹಳ ವಿಶೇಷವಾಗಿ ಆಚರಣೆ ಮಾಡ್ತಾರೆ. ಅದರಲ್ಲೂ ಆಂಧ್ರದಲ್ಲಿ ಹನುಮದ್ರುತ ಎಂಬತಕ್ಕಂಥದ್ದನ್ನು ನಮ್ಮ ಭಾಗದಲ್ಲಿ ಈ ಕಡೆ ಹನುಮತ್ ಜಯಂತಿ ಏನೆಲ್ಲ ವಿಶೇಷವಾಗಿರುತ್ತೋ ಹಾಗೆ ಆ ಭಾಗದಲ್ಲಿ ಮಾಡ್ತಾರೆ. ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಸಹಿತ ಇವತ್ತಿನ ದಿವಸ ಸಬ್ಬಂಗಳಕ್ಕೆ ಇನ್ನೇನು ಅಗೋಯಿಗೋ ಅಂದರೆ ಈ ಪೂಜಾನುಷ್ಠಾನ, ಬೆಳಗಿನ ನಿತ್ಯ ಕರ್ಮಾನುಷ್ಠಾನ ಮುಗಿದ ನಂತರ ನನ್ನ ಪಯಣ ಸಬ್ಬಂಗಲದಲ್ಲಿರ್ತಕ್ಕಂಥ ಮನೋಜವಂ ಮಾರುತದಲ್ಲಿ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರುದ ಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಹನುಮನ ಸಾನ್ನಿಧ್ಯಕ್ಕೆ ನಾನು ಬರ್ತಾ ಇದ್ದೇನೆ. ನಿನ್ನೆ ಸಬ್ಬಂಗಲದಿಂದ ಒಂದಷ್ಟು ವೀಡಿಯೋಸ್ ನನಗೆ ಕಳಿಸಿದರು. ಅಲ್ಲಿ ಮಾಡ್ತಿರುವಂಥ ಅಲಂಕಾರ, ಅಲ್ಲಿ ನಡೀತಿರ್ತಕ್ಕಂಥ ವಿಶೇಷವಾದಂಥ ದೇವಾಲಯದ ಅಲಂಕಾರ, ಆ ಸುಂದರ ದೃಶ್ಯಗಳನ್ನು ನೋಡಿದಾಗ ಬಹಳ ಆನಂದ ಆಯಿತು. ಅಷ್ಟೇ ಅಲ್ಲದಿರ ಅದರ ಜೊತೆಗೆ ಒಳಗಿರ್ತಕ್ಕಂಥ ಪ್ರಭು ಶ್ರೀ ರಾಮಚಂದ್ರನ ಸದ್ಭಕ್ತನಾದಂಥ ಹನುಮನಿಗೆ ಆನೆ ಕೈಲಿ ಅಭಿಷೇಕ ಮಾಡಿಸಿ ಆನೆ ಕೈಲಿ ಒಂದು ವಿಶೇಷ ಸೇವೆಗಳನ್ನು ನಿನ್ನೆಯಿಂದ ನಡೆಸ್ತಾ ಇದ್ದಾರೆ. ಅಲ್ಲಿ ಗಜವಾಹನೋತ್ಸವ ಇದೆ. ಗಜವಾಹನೋತ್ಸವ, ಆನೆ ಅಂಬಾರಿ ಉತ್ಸವ ಸಹಿತ ಅಲ್ಲಿ ಅದ್ಭುತವಾಗಿ ನಡೀತಾ ಇದೆ. ಹಾಗಾಗಿ ಇವತ್ತಿನ ನೇರ ಪ್ರಸಾರ ಕಾರ್ಯಕ್ರಮ ಮುಗಿದ ನಂತರ ನನ್ನ ಪಯಣ ಸಬ್ಬಂಗ್ಲಕ್ಕೆ. ತಾವೆಲ್ಲರೂ ಬನ್ನಿ, ಹನುಮನ ದರ್ಶನ ಮಾಡೋಣ. ಯಾಕೆಂದರೆ ನಾನಾ ಮೂಲೆಗಳಿಂದ ಇರತಕ್ಕಂಥ ನಾನಾ ಪುಷ್ಪಗಳನ್ನು ತರಿಸಿ ಅಲ್ಲಿ ಭಗವಂತನಿಗೆ ವಿಶೇಷವಾದ ಅಲಂಕಾರವನ್ನು ನಡೆಸಿ ಭಗವಂತನ ಆ ಕೃಪೆಗೆ ಪಾತ್ರರಾಗುವಂಥ ಒಂದು ಸುಂದರ ಕಾಲ ಎಲ್ಲರಿಗೂ ಸಿಗುವಂಥದ್ದಾಗಲಿ. ಇನ್ನು ನೈವೇದ್ಯ ಮಹಾಪ್ರಸಾದ ಅಂತೂ ಅದು ಹೇಳ್ತಿರೋದು. ಆ ಊಟದಲ್ಲಿ ಅಲ್ಲಿ ಬಡಿಸುವಂಥ ಮಹಾಪ್ರಸಾದದಲ್ಲಿ ಏನೊಂಚೂರು ಕಡಿಮೆ ಇಲ್ಲದಂಥ ರೀತಿ ಎಲ್ಲರಿಗೂ ತೃಪ್ತಿಕರವಾದಂಥ ಅನ್ನಪ್ರಸಾದ. ಒಂದು ಕಡೆ ಅನ್ನಪ್ರಸಾದ, ಇನ್ನೊಂದು ಕಡೆ ರಾಮನಾಮ, ಮತ್ತೊಂದು ಕಡೆ ಹನುಮನ ದರ್ಶನ. ಇದೆಲ್ಲವೂ ನೋಡ್ಬೋದಾದರೆ ಸಬ್ಬಂಗಲದ ಪಂಚಮುಖಿ ಶ್ರೀ ಮಾರುತಾತ್ಮಜ ಪ್ರಸನ್ನ ಆಂಜನೇಯ ಸ್ವಾಮಿಯ ಸಾನ್ನಿಧ್ಯ. ಆ ಪಂಚಮುಖಿ ಆಂಜನೇಯ ಸ್ವಾಮಿ ಇದೆ, ತಲೆ ಎತ್ತಿ ನೋಡಬೇಕು, ಅಷ್ಟು ಬೃಹದಾಕಾರವಾಗಿರ್ತಕ್ಕಂಥ ಹನುಮ. ಇನ್ನು ದೇವಸ್ಥಾನ ಆ ಹಿಂದಕ್ಕೂ ಇವತ್ತಿಗೂ ಇನ್ನಷ್ಟು ಬದಲಾವಣೆ. ಇದೆಷ್ಟೆಲ್ಲ ಬದಲಾವಣೆಗಳು, ಇಷ್ಟೆಲ್ಲ ವೈಭವಪೂರಿತವಾದಂಥ ಅನುಷ್ಠಾನ ಒಂದು ಜಾತ್ರೆ ಥರನೇ ನಡೆಯುತ್ತೆ. ಬನ್ನಿ, ಭಾಗವಹಿಸಿ ಹನುಮನ ಕೃಪೆಗೆ ಎಲ್ಲರೂ ಪಾತ್ರರಾಗೋಣ. ಇನ್ನು ಇವತ್ತಿನ ರಾಶಿಫಲವನ್ನು ತಿಳ್ಕೊಳ್ಬೇಕು. ಜೊತೆಗೆ ನಾವು ನಮ್ಮ ಆಸ್ಥಾನದಲ್ಲಿ ಅಂದರೆ ಈ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಹನುಮನಿಗೆ ಒಂದು ನಾಮಾರ್ಚನೆಯನ್ನು, ಜೊತೆಗೆ ದೀಪಾರಾಧನೆಯನ್ನು, ವಿಶೇಷವಾಗಿ ದೀಪಗಳನ್ನು ಎಲ್ಲವೂ ಸಹಿತ ಭಗವಂತನಿಗೆ ಸಮರ್ಪಣೆ ಮಾಡೋಣ. ನಮ್ಮ ಕಾರ್ಯಕ್ರಮದಲ್ಲೂ ನಿತ್ಯ ನಿರಂತರವಾಗಿ ಹನುಮ ನಿಂತು ಎಲ್ಲರೂ ಸಹಿತ ಅನುಗ್ರಹಿಸುವಂಥದ್ದಾಗಲಿ. ಪ್ರತಿನಿತ್ಯ ಪ್ರತಿ ಕಾಲ ಆಯಾ ಕಾಲದಲ್ಲಿ ಆಯಾ ದೇವತೆಗಳನ್ನು ಆರಾಧನೆ ಮಾಡ್ತಾ ಆಯಾ ವ್ರತಾಚರಣೆಗಳ ಬಗ್ಗೆ ತಿಳಿಸ್ತಾ ವಿಶೇಷವಾಗಿರ್ತಕ್ಕಂಥ ಧರ್ಮ ಸೂಕ್ಷ್ಮ, ಧರ್ಮ, ಸಂಸ್ಕೃತಿ, ಸಂಪ್ರದಾಯಬದ್ಧವಾದಂಥ ವಿಚಾರಗಳನ್ನು ತಿಳಿಸುವಂತಹದ್ದು ಮಹರ್ಷಿವಾಣಿ ಕಾರ್ಯಕ್ರಮದ ಮೂಲ ಉದ್ದೇಶ. ಹಾಗಾಗಿ ಇವತ್ತು ಹನುಮದ್ರುತ ಇರತಕ್ಕಂಥ ಈ ಶುಭ ದಿನ ಎಲ್ಲರಿಗೂ ಹನುಮನ ಸಂಪೂರ್ಣ ಅನುಗ್ರಹ ಉಂಟಾಗಲಿ, ಶುಭವಾಗಲಿ, ಒಳ್ಳೆಯದಾಗಲಿ.
ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತುವೇ ನಮಃ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮೋ ನಮಃ. ಓಂ ಪದ್ಮಾನನೇ ಪದ್ಮಪತ್ರೇ ಪದ್ಮಪ್ರಿಯೇ ಪದ್ಮದಲಾಯತಾಕ್ಷಿ ವಿಶ್ವಪ್ರಿಯೇ ವಿಷ್ಣು ಮನೋನುಕೂಲೆ ತುತ್ಪಾದ ಪದ್ಮಂ ಮೈ ಸನ್ನಿಧತ್ಸ್ವ. ನವಗ್ರಹಗಳ ಪ್ರಾರ್ಥನೆ, ಸಾಂಬ ಸದಾಶಿವರ ಅನುಗ್ರಹ, ಲಕ್ಷ್ಮಿಯ ಕೃಪಾ ಕಟಾಕ್ಷ ಈ ಶುಭ ಶುಕ್ರವಾರದಂದು. ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು, ಗುರುವಿನ ಅನುಗ್ರಹ ಇದ್ದು, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಯಾವುದೇ ಸಣ್ಣ ಪುಟ್ಟ ವಿಚಾರವನ್ನು ಸಹಿತ ಬಹಳ ದೂರದಲ್ಲಿ ಆಲೋಚನೆ ಮಾಡ್ತಾ ಇರ್ತೀರಿ. ಆದರೆ ಮೇಷರಾಶಿಯವರು ಸ್ವಲ್ಪ ಶ್ರಮ ಪಟ್ಟರೆ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತಿನ ಯೋಗಗಳು ಬಹಳ ಚೆನ್ನಾಗಿದೆ. ಆದರೆ ಕಾರ್ಯಗತಿಗೆ ಬರುವ ತನಕ ನಿಮಗೆ ತಾಳ್ಮೆ ಬೇಕಾಗಿದೆ. ತಾಳಿದವನು ಬಾಳಿಯಾನು ಅಂತ ಹೇಳ್ತಾರೆ. ಆದರೆ ತಾಳ್ಮೆನೇ ಇಲ್ಲ ಅಂದರೆ ಹೇಗಾಗತ್ತೆ? ಇವತ್ತು ನೀವು ತಾಳ್ಮೆ ತಗೋಬೇಕು. ಹಾಗೆ ಒಂದು ವರ್ಚಸ್ಸು ತೇಜಸ್ಸಿನಿಂದ ಹೆಚ್ಚಿನ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲ ನಿಮ್ಮದಾಗಬೇಕು. ಭಗವಂತನ ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳಿ. ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ಬೇಕಾದ್ರೆ ಅಸಾಧ್ಯಂ ಸಾಧಕಂ ಸ್ವಾಮಿನ್ ಅಂದರೆ ಹನುಮನ ಪ್ರಾರ್ಥನೆಯಿಂದಲೇ ಎಲ್ಲವೂ ಸಾಧ್ಯ ಆಗಬೇಕು. ಅದಕ್ಕಾಗಿ ಜೈ ಶ್ರೀರಾಮ್ ಎಂಬತಕ್ಕಂತಹ ಮಂತ್ರವನ್ನಾಗಲಿ ಅಥವಾ ರಾಮಭಕ್ತ ಹನುಮನ ಮಂತ್ರವಾಗಲಿ, ಹನುಮನ ವಿಶೇಷವಾದಂತಹ ಮಂತ್ರವನ್ನು ನೀವು ಪ್ರಾರ್ಥನೆ ಮಾಡಿದ್ರೆ ಆ ಮಾರುತಿಯ ಅನುಗ್ರಹದಿಂದ ಮೇಷರಾಶಿಯವರಿಗೆ ಒಳಿತನ್ನು ಕಾಣ್ತೀರಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ. ಫಲಾಫಲಗಳಲ್ಲಿ ಹೆಚ್ಚು ಲಾಭವನ್ನು ಗಳಿಸ್ತೀರಿ. ಇವತ್ತು ತಾಯಿ ಶಂಕರಿಯನ್ನು, ದುರ್ಗೆಯನ್ನು ಅಥವಾ ವಿಶೇಷವಾಗಿರ್ತಕ್ಕಂಥ ಗ್ರಾಮ ದೇವತೆಯನ್ನು ಈ ಶುಭ ದಿನ ರಾಹುಕಾಲದಲ್ಲಿ ಪ್ರಾರ್ಥನೆ ಮಾಡಿ. ವೃಷಭ ರಾಶಿ ವೃಷಭ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಇವತ್ತೊಂದಿಬ್ಬರು ಮುತ್ತೈದೆಯರನ್ನು ನೋಡಿ ಅವರಿಗಿಷ್ಟು ಅರಿಶಿನ ಕುಂಕುಮ ಫಲಪುಷ್ಪಗಳಾಗಲಿ ಅಥವಾ ಒಂಚೂರು ತಿನ್ನಲಿಕ್ಕೆ ಏನಾರು ಪದಾರ್ಥವನ್ನಾಗಲಿ ಕೊಟ್ಟು ಅವ್ರ ಪಾದ ಮುಟ್ಟಿ ನಮಸ್ಕಾರ ಮಾಡಿದ್ದೆ ಆದರೆ ಮತ್ತಷ್ಟು ವಿಶೇಷವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಹನುಮನ ಸಾನ್ನಿಧ್ಯದಲ್ಲಿ ಒಂದಷ್ಟು ವಿಳೆದೆಲೆ, ಬೆಣ್ಣೆ, ಕೇಸರಿ ಇಂಥದ್ದನ್ನು ಕೊಟ್ಟು ಒಂದು ಪ್ರಾರ್ಥನೆ ಮಾಡಿಕೊಂಡ್ರೆ ಕೆಲವಷ್ಟು ಸಂಕಷ್ಟಗಳಿಂದ ಹೊರಗಡೆ ಬರ್ತೀರಿ. ಅದರ ಜೊತೆಗೆ ನಿಮ್ಮ ಕುಲದೇವರ ಅನುಗ್ರಹವನ್ನು ತಾವು ಪಡಿತೀರಿ. ಇವತ್ತು ವೃಷಭ ರಾಶಿಯಲ್ಲಿರ್ತಕ್ಕಂಥ ವಯಸ್ಸಾದಂಥ ವೃದ್ಧರು ಆರೋಗ್ಯದ ಬಗ್ಗೆ ತುಂಬ ಕಾಳಜಿ ಇಟ್ಕೊಳ್ಬೇಕು. ಯಾಕೆಂದರೆ ಹೊರಗಡೆ ಇರ್ತಕ್ಕಂಥ ವಾತಾವರಣ ತುಂಬ ತಂಪಿರೋದ್ರಿಂದ ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಲಕ್ಷ್ಯ ಇರಲಿ. ಹಾಗೆ ವೃಷಭ ರಾಶಿಯಲ್ಲಿರ್ತಕ್ಕಂಥ ಸ್ತ್ರೀಯರು, ಹೆಣ್ಣು ಮಕ್ಕಳು ಮಧ್ಯಾಹ್ನ 2 ಗಂಟೆವರೆಗೂ ಸ್ವಲ್ಪ ಮಂದಗತಿಯಲ್ಲಿ ಸಾಗುತ್ತೆ. 2 ಗಂಟೆ ನಂತರ ಒಂದಷ್ಟು ಅಭಿವೃದ್ಧಿಯನ್ನು ತಾವು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ. ವೃಷಭ ರಾಶಿಯಲ್ಲಿರ್ತಕ್ಕಂಥ ಯಾರೊಬ್ಬರಾದರೂ ಮನೆಯಿಂದ ಆಚೆ ಕೊಡಬೇಕಾದ್ರೆ ಒಂದು ಚಿಟಿಕೆಯಷ್ಟು ಕಡಲೆಬೇಳೆ ಅದನ್ನು ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕಿ ತದನಂತರ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ನೀವು ಮತ್ತಷ್ಟು ಲಾಭವನ್ನು ಗಳಿಸ್ತೀರಿ. ಒಳ್ಳೆಯದಾಗಲಿ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಶುಕ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಬಹಳ ದಿನಗಳ ನಂತರ ಒಂದು ಅದ್ಭುತವಾದಂತಹ ಕಾಯಕವನ್ನು, ಒಂದು ವಿಶೇಷವಾಗಿರ್ತಕ್ಕಂಥ ಕಾಯಕವನ್ನು ಅಥವಾ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ತಾವು ಏನು ಅಂದುಕೊಂಡಿದ್ದಕ್ಕಿಂತ ಹೆಚ್ಚಿನಾಗಿ ಲಾಭವನ್ನು ಗಳಿಸುವಂಥ ಅದೃಷ್ಟ ಇರತಕ್ಕಂಥ ದಿನ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಮಾಡ್ಕೊಳ್ತಾ ಇರ್ತೀರಿ. ಮನಸ್ಸಲ್ಲಿ ನೆಮ್ಮದಿ ಇಲ್ಲಂಥ ರೀತಿ ಇದ್ದೀರಿ. ಅಧಿಕವಾದಂತಹ ಚಂಚಲತೆ ನಿಮ್ಮನ್ನು ಬಾಧಿಸ್ತಾ ಇದೆ. ಆದರೆ ಮಿಥುನ ರಾಶಿಯಲ್ಲಿರ್ತಕ್ಕಂಥವ್ರು ತಾವು ತೆಗೆದುಕೊಳ್ಳುವಂಥ ನಿರ್ಣಯ ನಿಮಗೆ ಅರಿವಿಲ್ಲದಂಥ ರೀತಿ ಲಾಭವನ್ನು ಗಳಿಸ್ತೀರಿ. ಇವತ್ತು ಆರೋಗ್ಯಕರವಾದಂಥ ಚಿಂತನೆಯನ್ನು ಮಾಡಿ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಹಾಗೆ ಎಲ್ಲಿ ಹನುಮನ ಸಾನ್ನಿಧ್ಯ ಇದೆಯೋ ಅಲ್ಲಿ ಹೋಗಿ ಸ್ವಾಮಿಗೊಂಚೂರು ತುಳಸಿಯಿಂದ ಒಂದು ಅರ್ಚನಾ ಸಂಕಲ್ಪವನ್ನು ಮಾಡಿಸಿ. ಸಾಧ್ಯವಾದಷ್ಟು ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ಹತ್ತಿರದಲ್ಲಿ ಎಲ್ಲಾದರೂ ವಾನರ ಸೈನ್ಯಗಳು ಕಂಡು ಬಂದರೆ ಆ ವಾನರ ಸೈನ್ಯಕ್ಕೆ ನಿಮ್ಮ ಕೈಲಾದಷ್ಟು ಒಂದಷ್ಟು ಸೇವೆಯನ್ನು ಮಾಡಿ, ಅಂದರೆ ಏನಷ್ಟು ಪದಾರ್ಥಗಳನ್ನು ಹಾಕಿ ಒಂದು ಪ್ರಾರ್ಥನೆಯನ್ನು ಮಾಡಿ. ಹನುಮನ ಆ ವಾನರ ಸೈನ್ಯಕ್ಕೆ ಎಲ್ಲಿ ವಿಶೇಷವಾಗಿರ್ತಕ್ಕಂಥ ವಾನರ ಸೈನ್ಯಕ್ಕೆ ಒಂದಿಷ್ಟು ಕಡಲೆಕಾಯೋ, ಬೆಲ್ಲನೋ, ಬಾಳೆಹಣ್ಣೋ ಕೊಟ್ಟು ಅದು ಆಹಾರವನ್ನು ಸ್ವೀಕರಿಸುವಾಗ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಲ್ಲಿ ನಿಂತು ರಾಮನಾಮವನ್ನು ಪಠನೆ ಮಾಡಿದ್ರೆ ಶೀಘ್ರವಾಗಿ ನಿಮ್ಮ ಮನೋಕಾಮನೆಗಳು ಸಿದ್ಧಿಯಾಗುತ್ತೆ. ಒಳ್ಳೆಯದಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದ್ದು, ವೃತ್ತಿ ಧರ್ಮದಲ್ಲಿ ತಾವು ಏನು ಚಿಂತನೆ ಮಾಡ್ತಿದ್ದೀರೋ, ಯಾವ್ಯಾವ ಕಾಯಕವನ್ನು ಮಾಡಿದ್ರಿಂದ ಲಾಭವನ್ನು ಗಳಿಸಬೇಕು ಅಂತಿದ್ದೀರೋ ಖಂಡಿತ ಇವತ್ತು ಸಾಕಷ್ಟು ಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಆದರೆ ಇವತ್ತಿನ ದಿವಸ ಪುರುಷರಿಗಾದರೆ ಮೊಣಕಾಲು ಅಥವಾ ಮೊಣಕೈ ಅಥವಾ ಕೈಯಿನ ಒಂದು ಹೆಬ್ಬೆರಳು ಇಲ್ಲಿ ಪೆಟ್ಟು ಮಾಡ್ಕೊಳ್ಳೋಂಥ ಸಾಂದ್ರತೆ ಇದೆ. ಹೆಣ್ಣು ಮಕ್ಕಳಾದರೆ ಮೀನು ಮಾಂಸಖಂಡಗಳು ನರ ಗಂಟು ಹಾಕ್ಕೊಳ್ಳೋದು, ನಡಿಬೇಕಾದ್ರೆ ಎಡುವಂಥದ್ದು ಅಥವಾ ಯಾವುದಾದ್ರೂ ಒಂದು ಮಾತಿಗೆ ಸಿಲುಕೊಳ್ಳುವಂಥದ್ದು, ಒಂದಷ್ಟು ನಿಷ್ಠೂರಕ್ಕೆ ದಾರಿಯಾಗುವಂಥ ಪರಿಸ್ಥಿತಿ ಇರುತ್ತೆ.
ಏನೇ ಆದರೂ ಇಂಥ ಯಾವ ಸಮಸ್ಯೆ ಬಂದರೂ ಸಮಸ್ಯೆಯಿಂದ ಮುಕ್ತರಾಗಿ ಪರಿಹಾರವನ್ನು ಕಂಡುಕೊಳ್ಬೇಕಾದ್ರೆ ನಿಮ್ಮ ಪರಿಸರದಲ್ಲಿ ಎಲ್ಲಾದರೂ ತುಂಬೆ ಗಿಡ ಇದ್ದರೆ ಆ ತುಂಬೆ ಗಿಡವನ್ನು ಮುಟ್ಟಿ ನಮಸ್ಕಾರ ಮಾಡಿ, ತುಂಬೆ ಹೂವನ್ನು ಶಿವನಿಗೆ ಅರ್ಪಣೆ ಮಾಡೋದಾಗಲಿ ಅಥವಾ ತುಂಬೆ ಗಿಡಕ್ಕೆ ನಮಸ್ಕಾರ ಮಾಡೋದಾಗಲಿ ಮಾಡೋದ್ರಿಂದ ಶೀಘ್ರವಾಗಿ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಅದೃಷ್ಟ ನಿಮ್ಮ ಭವಿಷ್ಯದಲ್ಲಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಭಗವಂತನಾದಂತಹ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರು ಒಂದೊಂದು ಯುಗಗಳಲ್ಲಿ, ಒಂದೊಂದು ಕಾಲಗಳಲ್ಲಿ ಒಬ್ಬೊಬ್ಬ ಗುರುಗಳು, ಒಂದೊಂದು ದೈವ ಪುರುಷರು, ಒಂದೊಂದು ವಿಶೇಷವಾಗಿರತಕ್ಕಂತಹ ಆಧ್ಯಾತ್ಮಿಕ ಚಿಂತಕರು ಎಲ್ಲರೂ ಬರ್ತಾ ಇರ್ತಾರೆ. ಏನೇ ಆದರೂ ಈ ಸಮಾಜವನ್ನು, ಈ ಭರತಖಂಡವನ್ನು ಆಗಿಂದಾಗಲೇ ಅದನ್ನು ಸರಿತಿದ್ದುವಂಥ ಕಾಯಕ. ಎಲ್ಲರೂ ಒಂದು ಕಡೆ ಧರ್ಮ ಮಾರ್ಗದಲ್ಲಿ ನಡೆದರೆ ಅದು ವಿಶೇಷ. ಆದರೆ ಏನು ಮಾಡೋದು? ಧರ್ಮ ಅಧರ್ಮ ಎರಡೂ ಸಹಿತ ಸರಿಸಮ ಪ್ರಮಾಣವಾಗಿದೆ. ಹೇಗೆಂದರೆ ಸೂರ್ಯ ಚಂದ್ರರಿದ್ದ ಹಾಗೆ. ಸೂರ್ಯ ಪ್ರಕಾಶಮಾನವನ್ನು, ಬೆಳಕನ್ನು ಕೊಡ್ತಾನೆ, ಚಂದ್ರ ತಂಪನ್ನು ಕೊಡ್ತಾನೆ. ಹಗಲಾಗತ್ತೆ, ರಾತ್ರಿ ಆಗತ್ತೆ. ಕೆಲವರಿಗೆ ಹಗಲು ಬಹಳಷ್ಟು ಧೈರ್ಯ, ರಾತ್ರಿ ಅಧೈರ್ಯ. ಕೆಲವರಿಗೆ ರಾತ್ರಿ ನೆಮ್ಮದಿಯಾಗಿರ್ತಾರೆ, ಧೈರ್ಯವಾಗಿರ್ತಾರೆ, ಹಗಲು ಯಾರನ್ನ ಕಂಡ್ರೆ ಭಯಪಡ್ತಾರೆ. ಹೀಗೆ ಏನೇ ಆದರೂ ಅಲ್ಲಿಂದಲ್ಲೇ ಇರುತ್ತೆ. ಆದರೆ ಆಯಾ ಕಾಲದಲ್ಲಿ ಧರ್ಮ ಮಾರ್ಗ ಎಂಬತಕ್ಕಂಥದ್ದನ್ನು ನಡೆದಾಗ ಮಾತ್ರ ಎಲ್ಲವೂ ಸಾರ್ಥಕತೆ ಆಗುತ್ತೆ. ಅಂತಹದ್ರಲ್ಲಿ ಎಂತಹ ಅಸುರತ್ವವನ್ನು, ಎಂತಹ ರಾಕ್ಷಸತ್ವವನ್ನು, ಎಂತಹ ಭಯಭೀತರಾಗಿದ್ದರೂ ಸಹಿತ ಬ್ರಹ್ಮರಾಕ್ಷಸವಂಥ ರಾಕ್ಷಸತ್ವ ಇರತಕ್ಕಂಥವ್ರಿಗೂ ಸಹಿತ ಅಥವಾ ಯಾವುದಾದ್ರು ಗ್ರಹಪೀಡೆಗಳನ್ನು ಪಡೆದಿದ್ದರೂ ಆ ಗ್ರಹಪೀಡೆಗಳಿಂದ ಒದ್ದಾಡ್ತಿರ್ತಕ್ಕಂಥವ್ರಿಗೂ ಸಹಿತ ಒಮ್ಮೆ ಹನುಮನ ಪ್ರಾರ್ಥನೆಯಿಂದ ಅಥವಾ ಹನುಮನ ಸಾನ್ನಿಧ್ಯಕ್ಕೆ ಹೋಗಿ ಬಂದರೆ ಅಥವಾ ಹನುಮನ ಸಾನ್ನಿಧ್ಯದಲ್ಲಿ ಸಿಗುವಂಥ ಕೇಸರಿಯನ್ನು ನೀವು ಹಣೆಗೆ ತಿಲಕವಾಗಿ ಇಟ್ಟಿದ್ದೇ ಆದರೆ ಅಂತಹ ಕಷ್ಟಗಳೆಲ್ಲವೂ ದೂರ ಆಗುತ್ತೆ. ಕಲಿಯುಗದಲ್ಲಿ ಇವತ್ತಿಗೂ ಸಹಿತ ಪವಾಡಗಳಂದರೆ ಹನುಮ ಕ್ಷೇತ್ರಗಳು. ಎಷ್ಟೋ ಹನುಮನ ಸಾನ್ನಿಧ್ಯಗಳು ನೋಡಿ, ಎಂತಹ ಮಾಟ ಮಂತ್ರ, ಯಂತ್ರ ಮಂತ್ರ ತಂತ್ರಗಳಾಗಲಿ ಅಥವಾ ಭೂತ ಪ್ರೇತಗಳಾಗಲಿ, ಕೆಲವಷ್ಟು ಆತ್ಮಗಳ ಸಮಸ್ಯೆ ಆಗಿರಲಿ, ಎಲ್ಲವೂ ಸಹಿತ ಆ ಸಾನ್ನಿಧ್ಯಕ್ಕೆ ಬಂದರೆ ಮಂಗಮಾಯ. ಅಂಥ ಸಾನ್ನಿಧ್ಯಗಳು ಸಾಕಷ್ಟು ಇದೆ. ಹಾಗಾಗಿ ಹನುಮ ಚಿರಂಜೀವಿ. ಆತ ಈ ಕಲಿಯುಗದಲ್ಲೂ ಸಹಿತ ಇದ್ದು ನಿತ್ಯವೂ ಸಹಿತ ತನ್ನ ಸೇವೆಯನ್ನು, ನನ್ನ ಪವಾಡವನ್ನು ತೋರಿಸ್ತಾ ಹೋಗ್ತಾ ಇದ್ದಾನೆ. ಯಾರು ಶ್ರದ್ಧೆಯಿಂದ ಭಕ್ತಿಯಿಂದ ಹನುಮನ ಆರಾಧನೆ ಮಾಡ್ತಾರೋ, ಬ್ರಹ್ಮಚರ್ಯ ವ್ರತದಲ್ಲಿದ್ದು ಹನುಮನ ಆರಾಧನೆ ಮಾಡುವಂಥವ್ರಿಗಂತೂ ಶೀಘ್ರವಾಗಿ ಭಗವಂತ ಒಲಿತಕ್ಕಂಥದ್ದು ಸಾಕಷ್ಟು ಕಡೆ ನಂಬಿಕೆ ಇದೆ. ಹಾಗಾಗಿ ಇವತ್ತು ಹನುಮದ್ರೋತ, ಹನುಮದ ವಿಶೇಷವಾಗಿರ್ತಕ್ಕಂಥ ಹನುಮ ಜಯಂತಿ ಅಂತಲೋ ಅಥವಾ ಹನುಮದ್ರೋತದ ಈ ಶುಭ ದಿನದಂದಲೋ ತಮ್ಮೆಲ್ಲರಿಗೂ ಸಿದ್ಧ ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿಯ ಅನುಗ್ರಹ ಸಿಗುವಂಥದ್ದಾಗಲಿ, ಒಳ್ಳೆಯದಾಗಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂಚಲ ಮನಸ್ಸು. ಒಂದಷ್ಟು ಕೆಲಸ ಕಾರ್ಯಗಳನ್ನು ಹೇಗೆ ಮಾಡಬೇಕು, ಏನು ಮಾಡಬೇಕು, ಜವಾಬ್ದಾರಿ ಸಾಕಷ್ಟು ಇದೆ. ಜವಾಬ್ದಾರಿನ ಹೊತ್ತು ನಡಿಬೇಕಾಗಿರ್ತಕ್ಕಂಥ ನೀವು ಅಸಮಾಧಾನವನ್ನು ತಂದುಕೊಳ್ತಾ ಇದ್ದೀರಿ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳಾಗ್ತಾ ಇದೆ. ಜೊತೆಯಲ್ಲಿರ್ತಕ್ಕಂಥವರು ನಿಂದನೆಯ ಮಾತಾಡ್ತಾ ಇದ್ದಾರೆ. ಯಾವುದೇ ಕಾಯಕವನ್ನು ಮಾಡಬೇಕಾದ್ರೂ ಆ ಕಾಯಕ ಪರಿಪೂರ್ಣವಾಗಿ ಆಗುತ್ತೋ ಇಲ್ಲೋ ಎಂಬತಕ್ಕಂಥದ್ರ ಅಸಮಾಧಾನ ತುಂಬಿ ತುಳುಕ್ತಾ ಇದೆ. ಆದರೆ ಇವತ್ತಿನ ದಿವಸ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಯನ್ನು ದೂರ ಮಾಡಿ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಅದೃಷ್ಟ ನಿಮ್ಮದಾಗಬೇಕಾದರೂ ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹ ಬೇಕು. ಸಿಂಹರಾಶಿ ಸಿಂಹಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಪ್ರಭು ಶ್ರೀ ರಾಮಚಂದ್ರನ ಸದ್ಭಕ್ತನಾದಂಥ ಹನುಮನ ಸಾನ್ನಿಧ್ಯಕ್ಕೆ ಬಂದು ತುಳಸಿಯಿಂದ ಅರ್ಚನೆಯ ಸಂಕಲ್ಪವನ್ನು ಮಾಡಿಸಿ ಎಲ್ಲಾದರೂ ಒಂದಿಷ್ಟು ಜನ ಸಣ್ಣ ಪುಟ್ಟ ಮಕ್ಕಳಿಗೆ ಒಂದಿಷ್ಟು ತಿಂಡಿ ಪದಾರ್ಥಗಳನ್ನು ಕೊಟ್ಟು ಶ್ರದ್ಧಾಭಕ್ತಿಯಾಗಿ ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಸಿಂಹರಾಶಿಯವರು ಸಾಕಷ್ಟು ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅದರಲ್ಲೂ ಶುಭ ಸಂಧ್ಯಾಕಾಲ 4ರಿಂದ 6 ಗೋಧೂಳಿ ಲಗ್ನದಲ್ಲಾದರೂ ಸರಿ ಅಥವಾ 4ರಿಂದ 6 ಗೋವುಗಳು ಮನೆಗೆ ಬರುವ ಕಾಲ. ಈ ಸಮಯದಲ್ಲಿ ವಯಸ್ಸಾಗಿರ್ತಕ್ಕಂತಹ ವೃದ್ಧರಿಗೆ ನಿಮ್ಮ ಕೈಲಾದಷ್ಟು ಒಂದಷ್ಟು ಸೇವೆಗಳನ್ನು ಸಲ್ಲಿಸಿ ಇನ್ನಷ್ಟು ಅದ್ಭುತವಾದಂಥ ಕಾಯಕವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿ ಕನ್ಯಾಲಗ್ನ. ಕನ್ಯಾರಾಶಿ ಕನ್ಯಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಸ್ಥಾನ ಚೆನ್ನಾಗಿದೆ. ಬಹಳ ದಿನಗಳಿಂದ ತಾವು ಏನು ಅಂದುಕೊಂಡಿರುವಂಥ ಒಂದು ಕೆಲಸ ಕಾರ್ಯಸಿದ್ಧಿ ಆಗದಿರ ಮನಸ್ಸಲ್ಲಿ ಒಂದಿಷ್ಟು ಚಿಂತೆ ಉಂಟಾಗುವಂಥದ್ದು, ಒಂದಿಷ್ಟು ಅಸಮಾಧಾನ ಇರತಕ್ಕಂಥದ್ದು ಅಥವಾ ಒಂದಿಷ್ಟು ನಿಷ್ಠೂರಕ್ಕೊಳಗಾಗುವಂಥ ಪರಿಸ್ಥಿತಿ ಎದುರಾಗ್ತಾ ಇದೆ. ಆದರೆ ಇದೆಲ್ಲವನ್ನು ಸಹಿತ ಅವರು ನೀವು ಪಕ್ಕಕ್ಕಿಟ್ಟರೆ ಇವತ್ತು ಇನ್ನೊಂದು ಅದ್ಭುತವಾದಂಥ ಕಾಯಕವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಇವತ್ತು ತಾಯಿ ಶಂಕರಿ ಬನಶಂಕರಿಯನ್ನು ಅಥವಾ ದೇವಿಯನ್ನು, ಗೌರಿಯನ್ನು ಅಥವಾ ಗ್ರಾಮ ದೇವತೆಯನ್ನು ಪ್ರಾರ್ಥನೆ ಮಾಡಿ ನಿಮ್ಮ ಮಾತೃಶ್ರೀ, ನಿಮ್ಮ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ತದನಂತರ ಒಂದು ಹೆಜ್ಜೆ ಮುಂದಕ್ಕೆ ಹಾಕಿ ಇನ್ನಷ್ಟು ಅದ್ಭುತವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತಕ್ಕಂಥ ದಿನ. ಅದಕ್ಕೋಸ್ಕರ ಅಸಾಧ್ಯಂ ಸಾಧಕಂ ಸ್ವಾಮಿನ್. ಈ ಅಸಾಧ್ಯವನ್ನ ಸಾಧನೆ ಮಾಡುವಂಥ ಶಕ್ತಿ ಹನುಮನಗಲ್ದಿರ ಮತ್ತೆ ಯಾರಿಗೂ ಇಲ್ಲ ಕಲಿಯುಗದಲ್ಲಿ. ಹಾಗಾಗಿ ಹನುಮನ ಸಾನ್ನಿಧ್ಯಕ್ಕೆ ಬಂದು ಒಂದಷ್ಟು ಹಣ್ಣುಗಳನ್ನು ದೇವರ ನೈವೇದ್ಯ ಮಾಡಿಸಿ ಆ ನೈವೇದ್ಯ ಪ್ರಸಾದವನ್ನೇ 4 ಜನ ಮಕ್ಕಳಿಗೆ ಹಂಚಿ. ಒಳ್ಳೆಯದಾಗಲಿ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ಅದ್ಭುತವಾದಂಥ ಕಾಲ.
ಏನು ಮನಸ್ಸಲ್ಲಿ ಸಂಕಲ್ಪ ಮಾಡಿದ್ರು, ಯಾವೆಲ್ಲ ಕಾಯಕವು ಕಾರ್ಯಸಿದ್ಧಿ ಆಗಬೇಕಾಗಿದೆಯೋ, ಯಾವೆಲ್ಲ ಚಿಂತನೆಗೆ ತಕ್ಕ ಪ್ರತಿಫಲ ಸಿಗ್ತಾ ಇದೆಯೋ ಅದಕ್ಕೆ ತಕ್ಕನಾದಂತಹ ಯೋಗ ಫಲ ನಿಮ್ಮದಾಗಿದೆ. ಹಾಗಾಗಿ ನೀವು ನಂಬಿರ್ತಕ್ಕಂಥ ನಿಮ್ಮ ಗುರು ಹಿರಿಯರನ್ನಾಗಲಿ ಅಥವಾ ನಿಮ್ಮ ಮಾತೃಶ್ರೀಯವರನ್ನಾಗಲಿ ಅಥವಾ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ಳೋದಕ್ಕೂ ಸಹಿತ ಬಹಳ ಅದ್ಭುತವಾದಂಥ ಕಾಲವಿದೆ. ಇವತ್ತು ತುಲಾರಾಶಿ ತುಲಾಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಸರಿಸುಮಾರು 11 ಗಂಟೆ 20 ನಿಮಿಷದಿಂದ 3 ಗಂಟೆ 15 ನಿಮಿಷದಲ್ಲಿ ಬಹಳ ಅದ್ಭುತವಾದಂಥ ಕಾಲ. ಈ ಸಮಯದಲ್ಲಿ ತಾವು ಯಾವ ಚಿಂತನೆಯನ್ನು ಮಾಡ್ತೀರೋ, ಏನೆಲ್ಲ ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾಗಿದೆ ಅಂತ ಸಂಕಲ್ಪ ಮಾಡಿದ್ದೀರೋ ಆ ಸಂಕಲ್ಪವನ್ನು ಪರಿಪೂರ್ತಿ ಮಾಡಿಕೊಡ್ತೀರಿ. ಇವತ್ತು ತಾಯಿ ಭುವನೇಶ್ವರಿ ರಾಜರಾಜೇಶ್ವರಿ ಶಕ್ತಿ ದೇವತೆಯನ್ನು ಪ್ರಾರ್ಥನೆ ಆಗಲಿ ಅಥವಾ ಹನುಮನ ಸಾನ್ನಿಧ್ಯಕ್ಕಾಗಲಿ ಹೋಗಿ ಪ್ರಾರ್ಥನೆ ಮಾಡಿ ಬರ್ತಕ್ಕಂಥದ್ದು ಇನ್ನಷ್ಟು ಅದೃಷ್ಟವೇ ಸರಿ. ಆದರೆ ತುಲಾರಾಶಿಯವರಿಗೆ ಮೂಗಿನ ತುದಿಯಲ್ಲಿ ಕೋಪ ಇರೋದ್ರಿಂದ ಕೆಲವೊಮ್ಮೆ ಆಗಬೇಕಾಗಿರ್ತಕ್ಕಂಥ ಒಳ್ಳೆಯ ಕೆಲಸಗಳನ್ನು ಸ್ವಲ್ಪ ನಿಧಾನ ಮಂದಗತಿಯಲ್ಲಿ ಸಾಗುವಂಥ ರೀತಿ ನೀವೇ ಮಾಡ್ಕೊಳ್ತೀರಿ. ನೀವು ಬುದ್ಧಿವಂತಿಕೆಯಿಂದ ಯೋಚನೆ ಮಾಡಿದ್ರೆ ಅದರ ಫಲಾಫಲಗಳು ಸಾಕಷ್ಟು. ಆದರೆ ಆ ಬುದ್ಧಿವಂತಿಕೆಯಿಂದ ಆಲೋಚನೆ ಮಾಡುವಾಗ ಈ ನಾನು ನಂದು ಎಂಬತಕ್ಕಂತಹ ಮದಮಾತ್ಸರ್ಯ ತುಂಬಿ ತುಳುಕೋದ್ರಿಂದ ಒಂದಷ್ಟು ಎಡವಟ್ಟುಗಳಾಗ್ತಾ ಇರುತ್ತೆ. ಆದಷ್ಟು ಜೋಪಾನವಾಗಿರಿ, ಎಚ್ಚರಿಕೆಯಿಂದಿರಿ, ಒಳ್ಳೆ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಶುಕ್ರ ಅನುಗ್ರಹ ತುಂಬ ಚೆನ್ನಾಗಿದೆ, ಬುಧನ ಅನುಗ್ರಹವೂ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ ನಿಮ್ಮದಾಗ್ತಾ ಇದೆ. ತಾಯಿ ಭುವನೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಶಾಂತಿ ಸಮಾಧಾನವಾಗಿರಿ. ಸಣ್ಣ ಪುಟ್ಟ ಮಕ್ಕಳೊಂದಿಗೆ ಏನಾರು ಒಂಚೂರು ಹಣ್ಣು ಹಂಪಲು ಕೊಟ್ಟೊಂದು ಒಳ್ಳೆಯ ಪ್ರಾರ್ಥನೆಯ ಮನೋಭಾವವನ್ನು ತೋರಿಸಿ. ಜೊತೆಗೆ ಪ್ರಭು ಶ್ರೀರಾಮಚಂದ್ರನ ನಿತ್ಯ ಆರಾಧನೆ ಮಾಡಿ. ಶ್ರೀರಾಮ ಜಯ ಜಯ ರಾಮ ಎಂಬತಕ್ಕಂಥ ಮಂತ್ರವನ್ನು ಹೇಳ್ತಾ ತುಳಸಿಯಿಂದ ವಿಷ್ಣುದೇವರಿಗೆ ಅರ್ಚನೆ ಸಂಕಲ್ಪವನ್ನು ಮಾಡಿಸೋದ್ರಿಂದ ವೃಶ್ಚಿಕ ರಾಶಿಯವರು ಮತ್ತಷ್ಟು ಲಾಭವನ್ನು ಗಳಿಸ್ತೀರಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಯಾವುದೇ ಕಾಯಕವನ್ನು ಮಾಡಲಿಕ್ಕೆ ಮುಂದಾದರೂ ಅದರ ಫಲಾಫಲಗಳು ಸಾಕಷ್ಟು ಇದೆ. ಹಾಗಾಗಿ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರು ಗಣಪತಿಯನ್ನು ಪ್ರಾರ್ಥನೆ ಮಾಡ್ತಾ ಮನೆ ದೇವರ ಆರಾಧನೆ ಮಾಡೋದರಿಂದ ಇಷ್ಟಾರ್ಥ ಸಿದ್ಧಿಯಾಗುತ್ತೆ. ಮನೆಯಲ್ಲಿರ್ತಕ್ಕಂಥ ಹಿರಿಯರು ಏನು ಮಾರ್ಗದರ್ಶನ ಕೊಡ್ತಾರೋ, ಯಾವ ಕಾಯಕವನ್ನು ಮಾಡಿದ್ರೆ ಏನೆಲ್ಲ ಫಲಾಫಲಗಳು ಸಿಗುತ್ತೆ ಅಂತ ಹೇಳ್ತಾರೋ ಅದರಂತೆ ತಾವು ನಡ್ಕೊಳ್ಳಿ. ಇನ್ನಷ್ಟು ಅದ್ಭುತವಾದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ರಾಮನ ಆರಾಧನೆಯೊಂದಿಗೆ ರಾಮ ಭಕ್ತನಾದಂಥ ಹನುಮನ ಆರಾಧನೆ, ಹನುಮ ಋತದ ಈ ಶುಭ ದಿನಗಳಂದು ತಮ್ಮೆಲ್ಲರ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ನಿಲುವು ದೂರ ಆಗಿ ಪ್ರಭು ಶ್ರೀ ರಾಮಚಂದ್ರ ಭಕ್ತನಾದಂತಹ ಹನುಮನ ಕೃಪಾಶೀರ್ವಾದ ಸದಾ ನಿಮಗಿರಲಿ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಇನ್ನು ಇವತ್ತಿನ ದಿವಸದ ಈ ನೇರ ಪ್ರಸಾರ ಕಾರ್ಯಕ್ರಮ ಮುಗಿದ ನಂತರ ನಮ್ಮ ಪಯಣ ಸಬ್ಮಂಗಲಕ್ಕೆ. ಸಬ್ಮಂಗಲದಲ್ಲಿರ್ತಕ್ಕಂಥ ಹನುಮನ ಸಾನ್ನಿಧ್ಯದಲ್ಲಿ ಸಾಕಷ್ಟು ಹೂಗಳಿಂದ ವಿಶೇಷವಾದ ಅಲಂಕಾರ ಈಗಾಗಲೇ ನಡೆದಿದೆ. ನಿನ್ನೆಯಿಂದ ರಾಮತಾರಕ ಹವನ ನಡೀತಾ ಇದೆ. ಪೂಜಾ ಅನುಷ್ಠಾನಕ್ಕೆ ಸಾಕಷ್ಟು ಜನ ಭಕ್ತರು ಸೇರ್ತಾ ಇದ್ದಾರೆ. ಬಂದಂಥ ಎಲ್ಲ ಭಕ್ತರಿಗೂ ಲಕ್ಷಣವಾಗಿ ಹೊಟ್ಟೆ ತುಂಬ ಅನ್ನಪ್ರಸಾದ, ಕಣ್ತುಂಬ ದೇವರು ನೋಡಲಿಕ್ಕೆ ವಿಶೇಷವಾದಂತಹ ಅಲಂಕಾರ, ಜೊತೆಗೆ ಇದೆಲ್ಲದರ ಮಧ್ಯದಲ್ಲಿ ಗಜವಾಹನೋತ್ಸವ, ಆನೆ ಅಂಬಾರಿ ಉತ್ಸವ, ಜೊತೆಗೆ ಪಂಚಮುಖಿ ಆಂಜನೇಯ, ಇದೆಲ್ಲವನ್ನು ನೋಡ್ಬೋದಾದರೆ ಸಬ್ಮಂಗಲ ಪುಟ್ಟ ಗ್ರಾಮ, ಆದರೆ ಇಷ್ಟು ಬೃಹತ್ ಮಟ್ಟದ ಕಾಯಕ. ಏನೇ ಆದರೂ ದೈವ ಸಾನ್ನಿಧ್ಯ ಎಲ್ಲಿರುತ್ತೋ ಅಲ್ಲೇ ವಿಶೇಷವಾದ ಪವಾಡ. ಅಂಥ ಸಾನ್ನಿಧ್ಯದಲ್ಲಿ ಹನುಮನ ಕ್ಷೇತ್ರದಲ್ಲಿ ಇವತ್ತು ಹನುಮದ ವಿಶೇಷವಾಗಿರ್ತಕ್ಕಂಥ ಹನುಮತ್ ಜಯಂತಿ ಉತ್ಸವ ಬಹಳ ವಿಜೃಂಭಣೆ ನಡೀತಿದೆ. ಎಲ್ಲರೂ ಬನ್ನಿ, ಭಗವಂತರ ಸೇವೆಯನ್ನು ಸಲ್ಲಿಸೋಣ. ಆನೇಕಲ್ ಸಮೀಪ ಇರತಕ್ಕಂಥ ಸಬ್ಮಂಗಲಕ್ಕೆ ನಾನು ಬರ್ತಿದ್ದೇನೆ, ತಾವೆಲ್ಲರೂ ಬನ್ನಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಧನುರಾಶಿ ಧನುಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು, ಬುಧನ ಆಸ್ಥಾನ ಚೆನ್ನಾಗಿದ್ದು, ಅಂದುಕೊಂಡಷ್ಟು ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಸಿದ್ಧಿಯೋಗ ಇರತಕ್ಕಂಥ ಈ ಶುಭ ದಿನ. ಇವತ್ತು ನೀವು ಮಾಡುವಂತಹ ಕಾಯಕದಲ್ಲಿ ಏನಾದರೂ ಒಂದು ಬದಲಾವಣೆ ಸಿಗಬೇಕಾದ್ರೆ, ವೃತ್ತಿಯಲ್ಲಿ ಅಭಿವೃದ್ಧಿ ಸಿಗಬೇಕಾದ್ರೆ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಬೇಕು. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ನವೋ ರಾತಪತೇ ನವೋ ಗಣಪತೇ ನಮಃ ಪ್ರಮದಪತೇ ನಮಸ್ತೇಸ್ತು ಲಂಬೋದರಾಯ ಏಕದಂತಾಯ ಸರ್ವ ವಿಘ್ನ ವಿನಾಶಿನೇ ನಮಸ್ತೆ ಶಿವಸುತಾಯ ಶ್ರೀವರದಮೂರ್ತಯೇ ನಮೋ ನಮಃ. ಹೀಗೆ ಗಣಪತಿಯ ಮಹಾಮಂತ್ರವನ್ನು ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ, ಗಣಪತಿಯ ಮಹಾಮಂತ್ರವನ್ನು ತಾವು ಉಚ್ಚರಿಸಿದ್ದೆ ಆದರೆ ನಿಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಸಮಾಧಾನವನ್ನು ದೂರ ಮಾಡಿಕೊಂಡು ಸಮಾಧಾನಕರವಾದಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ಳುವಂಥ ಯೋಗ ಫಲ ನಿಮ್ಮ ಭವಿಷ್ಯತ್ತಲ್ಲಿದೆ. ತಾವು ಅಂದುಕೊಂಡಷ್ಟು ಲಾಭವನ್ನು ಗಳಿಸುವಂಥ ಅದೃಷ್ಟ ನಿಮ್ಮದಾದ್ದರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಇದೆ. ಈ ಮನಸ್ತಾಪವನ್ನು ದೂರ ಮಾಡಿಕೊಳ್ಬೇಕು. ಇವತ್ತಿನ ದಿವಸ ಸಾಧ್ಯವಾದರೆ ಒಂದಷ್ಟು ಬೆಲ್ಲ, ಒಂದಷ್ಟು ಹಣ್ಣು ಅಥವಾ ಒಂದಷ್ಟು ಬೆಲ್ಲ, ಒಂದಷ್ಟು ಗೋಧಿ ಇಂತಹದ್ದನ್ನು ದೇವರ ಸಾನ್ನಿಧ್ಯದಲ್ಲಿ ಕೊಟ್ಟು ಒಂದು ಪ್ರಾರ್ಥನೆ ಮಾಡಿ.
ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡಿ, ನಿಮ್ಮ ಮಾತೃಶ್ರೀಯವ್ರನ್ನ, ನಿಮ್ಮ ತಾಯಿಯ ಪಾದಮುಟ್ಟಿ ನಮಸ್ಕಾರ ಮಾಡಿಕೊಂಡು ತದನಂತರ ನೀವು ಕಾಯಕವನ್ನು ಮುಂದುವರಿಸಿದ್ರೆ ಧನುರಾಶಿಯವರು ಖಂಡಿತ ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿ, ಮಕರ ಲಗ್ನ. ಮಕರ ರಾಶಿ, ಮಕರ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ದೂರಪಾರ ಪ್ರಯಾಣ ಬೆಳೆಸಬೇಕು, ಏನಾದರೂ ಒಂದು ಸಾಧನೆ ಮಾಡಬೇಕು ಎಂಬತಕ್ಕಂಥ ಆಸೆ. ಆದರೆ ಪ್ರಯಾಣ ಕಾಲದಲ್ಲಿ ಒಂದಷ್ಟು ಅಡಚಣೆಗಳಿದೆ. ಮನಸ್ಸು ನೆಮ್ಮದಿ ಇಲ್ಲ, ಚಂಚಲತೆ ಇದೆ. ಏನೇ ಆದರೂ ನಾನು ನಂದು ಎಂಬತಕ್ಕಂಥದ್ದು, ಜೊತೆಗೆ ನಾನು ಮಾಡೇ ತೀರ್ತೀನಿ, ನಾನು ಈ ಕೆಲಸ ಮಾಡಲೇಬೇಕು ಎಂಬತಕ್ಕಂಥ ಹಠ ಪಡ್ತಕ್ಕಂಥದ್ದು. ಕೆಲವಷ್ಟು ನಿಮ್ಮ ಮನಸ್ಸು, ನೀವು ತೆಗೆದುಕೊಳ್ಳುವಂತಹ ನಿರ್ಣಯಗಳು ಮತ್ತೊಬ್ಬರಿಗೆ ಅದು ಸಮಾಧಾನ ಇಲ್ಲದಿದ್ದರೂ ಬಲವಂತ ಮಾಗಸ್ಥಾನದಲ್ಲಿ ಮುಂದೆ ನಡೀತಿರ್ತೀರಿ. ಆದಷ್ಟು ಎಚ್ಚರಿಕೆ ಇರಲಿ, ಜೋಪಾನ ಇರಲಿ. ಈ ನಾನು ನಂದು ಎಂಬತಕ್ಕಂಥ ಮದಮಾತ್ಸರ್ಯದಲ್ಲಿ ಹೋದಂಥವ್ರು ಸಾಕಷ್ಟು ಜನ ಪುರುಷರಿದ್ದಾರೆ. ಯಾರೂ ಏನೂ ಸಾರ್ಥಕ ಮಾಡ್ಕೊಳ್ಳಿಕ್ಕಾಗಿಲ್ಲ. ಆದರೆ ಇಲ್ಲಿ ತಲೆಬಗ್ಸಿ ನಿಂತಾಗ ಮಾತ್ರ ಒಳ್ಳೆಯ ಯೋಗ ಫಲ ಇದೆ. ಮಕರ ರಾಶಿಯಲ್ಲಿರ್ತಕ್ಕಂಥವ್ರು ಯಾವುದು ಎಂಥ ಸಂಕಷ್ಟಗಳು ಬಂದರೂ ನೀವು ತೆಗೆದುಕೊಳ್ಬೇಕಾದಂಥ ನಿಲುವು ತೀರ್ಮಾನ ನಿಮ್ಮ ಧರ್ಮದ ಗುರುಗಳನ್ನು ಅಥವಾ ನಿಮ್ಮ ಗುರುಗಳನ್ನು ಅಥವಾ ಮಾರ್ಗದರ್ಶಕರು ಹೇಳುವಂಥ ಮಾತನ್ನು ಅಥವಾ ಯಾರಾದರೂ ಅನುಭವದಲ್ಲಿ ಎರಡು ಮಾತು ಹೇಳಿದ್ರೆ ಅದನ್ನು ನೀವು ಪಾಲನೆ ಮಾಡಿದ್ರೆ ಮಾತ್ರ ಅದರ ಫಲಾಫಲಗಳು ಸಿದ್ಧಿ ಆಗ್ತಕ್ಕಂಥದ್ದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ, ಕುಂಭಲಗ್ನ. ಕುಂಭರಾಶಿ, ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಣಕಾಸಿನ ವಿಚಾರದಲ್ಲಾಗಲಿ, ವ್ಯಾಪಾರ ವ್ಯವಹಾರಗಳಲ್ಲಾಗಲಿ, ವೃತ್ತಿಯಲ್ಲಿ ಅಭಿವೃದ್ಧಿ ಆಗಲಿ, ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಜೊತೆಗೆ ಮಾಡುವ ಕಾಯಕವನ್ನು ಶ್ರದ್ಧಾಭಕ್ತಿಯಾಗಿ ಮಾಡ್ತಕ್ಕಂಥದ್ದು. ಮನೋಜವಂ ಆರ್ಧತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರದಮುಖ್ಯಂ ಶ್ರೀರಾಮದೂತಂ ಶಿರಸಾನಮಾಮಿ. ಹನುಮನ ಪ್ರಾರ್ಥನೆಯಿಂದಲೂ ಸಾಕಷ್ಟು ಲಾಭವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ವ್ಯಾಪಾರದಲ್ಲಾಗಲಿ, ವ್ಯವಹಾರಗಳಲ್ಲಾಗಲಿ ಸ್ವಲ್ಪ ಅಂಜಿಕೆ ಇರ್ಬೋದು, ಒಂದು ಹೆಜ್ಜೆ ಹಿಂದಿರ್ಬೋದು. ಆದರೆ ಶ್ರಮಪಟ್ಟು ಮಾಡಿದ್ರೆ, ಶ್ರಮಿಸಿದ್ರೆ ಅದರ ಫಲಾಫಲಗಳು ಸಾಕಷ್ಟು ಆಗುತ್ತೆ. ಇವತ್ತು ತಾಯಿ ದುರ್ಗೆಯನ್ನು ಪ್ರಾರ್ಥನೆ ಮಾಡಿ. ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ. ಹೀಗೆ ದುರ್ಗಾಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿದ್ರೆ ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮೀನರಾಶಿ. ಮೀನರಾಶಿ, ಮೀನಲಗ್ನ. ಮೀನರಾಶಿ, ಮೀನಲಗ್ನದಲ್ಲಿರ್ತಕ್ಕಂಥವರು ಚಂದ್ರ ಮತ್ತು ಕುಜ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಆರೋಗ್ಯ ದೃಷ್ಟಿಯಿಂದ ಸ್ವಲ್ಪ ರಕ್ತನಾಡಿಗಳಲ್ಲಿ, ಅಂದರೆ ನರನಾಡಿಗಳಲ್ಲಿ ಸ್ವಲ್ಪ ಸಮಸ್ಯೆ ಆಗ್ಬೋದು. ಅದುವಾಗಿ ನೀವು ಆದಷ್ಟು ಯೋಚನೆ ಮಾಡಬೇಕು ಇವತ್ತು ದೇಹದ ಆರೋಗ್ಯದ ಬಗ್ಗೆ. ಯಾಕೆಂದರೆ ಹೊರಗಡೆ ತಂಪಿನ ವಾತಾವರಣ ಇರೋದ್ರಿಂದ ಮನುಷ್ಯನಿಗೆ ಸಾಧ್ಯವಾದಷ್ಟು ದೇಹ ಉಷ್ಣದಲ್ಲಿದ್ದರೆ ಆರೋಗ್ಯ ತಂಪಾಗಬಾರ್ದು. ಹಾಗೆ ತಂಪಾದಂತಹ ಈ ಪರಿಸ್ಥಿತಿ ಇರೋದರಿಂದ ನಿಮ್ಮ ಆರೋಗ್ಯದಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು. ಅದರಲ್ಲೂ ಸಣ್ಣ ಮಕ್ಕಳಾಗಲಿ, ವಯಸ್ಸಾಗಿರ್ತಕ್ಕಂಥ ಹಿರಿಯರಾಗಲಿ, ನರನಾಡಿಗಳಿಗೆ ಸಂಬಂಧಪಟ್ಟಂಥ ಸಮಸ್ಯೆ ಎದುರಾಗುವಂಥ ಲಕ್ಷಣಗಳಿರೋದ್ರಿಂದ ಸ್ವಲ್ಪ ಜೋಪಾನ ಇರಲಿ. ಆದಷ್ಟು ಆಹಾರವನ್ನು, ಬಿಸಿ ಪದಾರ್ಥ ಊಟ ಮಾಡ್ತಕ್ಕಂಥದ್ದು ಬಹಳ ಉತ್ತಮ. ಹಾಗೆ ಯಾರೊಬ್ಬರು ಹೇಳುವಂಥ ಮಾತನ್ನು ಸಹಿತ ಆಲಿಸಿ ಅದಕ್ಕೆ ಸರಿಯಾದಂಥ ರೀತಿ ಚಿಂತನೆ ಮಾಡಿದ್ರೆ ಅದರ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಇವತ್ತಿನ ದಿವಸ ನೀವು ಮಾಡುವಂಥ ಕೆಲಸದಲ್ಲಿ ಮತ್ತಷ್ಟು ಲಾಭ ಸಿಗಬೇಕಾದ್ರೆ ಮೊದಲು ತಾವು ಮಾಡಬೇಕಾದ್ದು ಹನುಮನ ಪ್ರಾರ್ಥನೆ ಮಾಡಿ, ಅಥವಾ ಎಲ್ಲಾದರೂ ಒಂದು ಕಡೆ ಹನುಮನ ಸಾನ್ನಿಧ್ಯಕ್ಕೆ ಹೋಗಿ ಅಲ್ಲಿ ಕೊಡುವಂಥ ಮಹಾಪ್ರಸಾದವನ್ನು ಸ್ವೀಕರಿಸಿ ಇನ್ನಷ್ಟು ಅದ್ಭುತವಾದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಕರೆ ಮಾಡಿ ಮಾತಾಡ್ತಕ್ಕಂಥವರು ಸಾಕಷ್ಟು ಜನ ಇದ್ದೀರಿ. ಕರೆಗಾಗಿ ಕಾಯುವಂತಹ ಅಕ್ಕ ತಂಗಿಯರಿದ್ದೀರಿ. ಕೆಲವೊಬ್ಬರಿಗೆ ಲೈನ್ ಸಿಗುತ್ತೆ, ಕೆಲವೊಬ್ಬರಿಗೆ ಸಿಗಲ್ಲ. ಸಿಕ್ಕಾಗ ಅದನ್ನು ಸರಿಯಾದ ಸಾರ್ಥಕತೆಯಲ್ಲಿ ಅದನ್ನು ಉಪಯೋಗಿಸ್ಕೊಳ್ಳೋದು ಇಲ್ಲ. ಇಂಥವೆಲ್ಲ ತಪ್ಪಾಗುತ್ತೆ. ಆದರೆ ಯಾರು ಕರೆ ಮಾಡ್ತಿರೋ ಅವರ ಸಮಸ್ಯೆಯನ್ನೇ ಕೇಳಿ, ಆಗಷ್ಟೇ ಕರೆಕ್ಟ್ ಆಗುತ್ತೆ. ಹಲೋ ಹಲೋ, ನಮಸ್ತೆ ತಾಯಿ. ನಮಸ್ಕಾರ ಗುರುಜಿ. ನಮಸ್ತೆ ಅಮ್ಮ, ಚೆನ್ನಾಗಿದ್ದೀರಾ ತಾಯಿ? ಗುರುಜಿ ಚೆನ್ನಾಗಿದ್ದೀವಿ. ಅದ್ರ ಬಗ್ಗೆನೇ ಕೇಳೋಣ ಅಂತ ಮಾಡಿದ್ದೆ. ಆಶ್ರಮಕ್ಕೆ ಬಂದಿದ್ದೆ, ಒಂದ್ಸಲ ಬಂದು ಫೋನಲ್ಲಿ ಅದೇ ಮನೆ ಎಲ್ಲ ತಗೊಂಡ್ ಬಂದಿದೀವಿ ಗುರುಜಿ. ಒಣಗ್ನಟ್ಟಿ ತಾವರೆಕೆರೆಲಿ ಅಲ್ಲಿಗೆ ಬಂದಾಗ್ಲಿಂದ ಒಂದ್ ಸ್ವಲ್ಪ ಚೆನ್ನಾಗೇ ಇದ್ವಿ. ಇವಾಗ ಒಂದ್ ಗಾಡಿಯಿಂದ ಬಿದ್ದಿ ಸೈಡಲ್ಲಿ ಮೂಳೆ ಏಟಾಯ್ತು. ಅದೇ ಏನಕ್ಕೆ ಮನೇಲಿ ಇದ್ದಕ್ಕಿದ್ದಂಗೆ ಜಗಳ ಶುರು ಆಗುತ್ತೆ ಗುರುಜಿ, ಅದ್ರ ಬಗ್ಗೆ ಕೇಳೋಣ ಅಂತ ಮಾಡಿದೆ. ಇರ್ಲಿ, ಚಿಂತೆ ಮಾಡಬೇಡಿ. ನಿಮ್ಮ ಸ್ವರತರಂಗ ಪ್ರಕಾರ ಪ್ರಸ್ತುತ ನಿಮ್ಮ ಗ್ರಹಸ್ಥಿತಿಗಳು ಬರುವ ಮೇವರೆಗೂ, ನಿಮ್ಮ ಸ್ವರತರಂಗ ಪ್ರಕಾರ ಮೇ ತಿಂಗಳವರೆಗೂ ನಿಮ್ಮ ಗ್ರಹಗತಿಗಳು ಸರಿಯಿಲ್ಲ. ಮೇ ತಿಂಗಳು 18ನೇ ತಾರೀಕು ದಾಟದ ಮೇಲೆ, ಮೇ 18 ಆದಮೇಲೆ ನಿಮ್ಮ ಭವಿಷ್ಯದಲ್ಲಿ ಸಾಕಷ್ಟು ಬೆಳಕಿದೆ. ಆದರೆ ಮೇ ತಿಂಗಳವರೆಗೂ ನೀವು ವಾಹನದಲ್ಲಿ ಓಡಾಡುವಾಗ, ಕುಟುಂಬದಲ್ಲಿ ಮಾತಾಡುವಾಗ ನೀವು ಒಂದು ಮಾತಾಡಿದ್ರೆ ಜಾಸ್ತಿ, ಒಂದು ಮಾತಾಡಿದ್ರೆ ಕಡಿಮೆ. ಜೊತೆಗೆ ನಿಮಗೆ ಅರಿವಿಲ್ಲದಂಥ ರೀತಿ ನಿಮಗೆ ಮುಂಗೋಪ ಅನ್ನೋದು ಬಹಳ ಇದೆ. ಆ ಮೂಗಿಂತದಲ್ಲಿರ್ತಕ್ಕಂಥ ಕೋಪ ನಿಮಗೆ ಅರಿವಿಲ್ದಿರ ನಿಮಗೆ ಬರೋವಂಥದ್ದು. ನೀವು ಆಡೋ ಮಾತು ನಿಮಗೆ ಸರಿ ಅನಿಸುತ್ತೆ, ಆದರೆ ನಿಮ್ಮ ಪರಿಸರಕ್ಕೆ ಅದು ಒಪ್ಪೋದಿಲ್ಲ. ಹಾಗಾಗಿ ಅಲ್ಲಿ ವ್ಯಾಜ್ಯಗಳು ಜಾಸ್ತಿ ಆಗ್ತಾ ಇದೆ.
ಮತ್ತು ಅತಿಯಾದಂಥ ಈ ಮೊಣಕಾಲು ನೋವು ಒದ್ದಾಡ್ತಾ ಇದ್ದೀರಿ ನೀವು. ಅದಕ್ಕೋಸ್ಕರ ಹೌದೌದು ಗುರು. ಈ ಸಮಯ ಅಷ್ಟು ಸರಿಯಲ್ಲ. ಆದಷ್ಟು ತಾಳ್ಮೆಯಿಂದ ವರ್ತನೆ ಮಾಡಿ. ಹಾಗೆ ಸಾಧ್ಯವಾದರೆ ನಿಮ್ಮ ಮನೆ ಸುತ್ತಮುತ್ತ ಎಲ್ಲಾದರೂ ಒಂದು ಕಡೆ ದೇವಿ ದೇವಸ್ಥಾನ ಇದ್ದರೆ ಪ್ರತಿ 9 ಶುಕ್ರವಾರ ದಿವಸ ಮಾತ್ರ ತಲೆಗೆ ಸ್ನಾನ ಮಾಡಿಕೊಂಡು ಹತ್ತಿರದಲ್ಲಿ ಹೋಗಿ ಒಂದು ದೀಪ ಹಚ್ಚಿ ನಮಸ್ಕಾರ ಮಾಡಿ, ಅದು ರಾಹುಕಾಲದಲ್ಲಿ. ಹಾ ಈ ಪ್ರಕಾರ ಮಾಡಿಕೊಂಡ್ರೆ ಸ್ವಲ್ಪ ಶಾಂತಿ ನೆಮ್ಮದಿ ಸಿಗುತ್ತೆ. ಹಾಗೆ ಸಾಧ್ಯವಾದಷ್ಟು ಯಾರಾದರೂ ವಯಸ್ಸಾಗಿರ್ತಕ್ಕಂತಹ ವೃದ್ಧರಿಗೆ ಒಂಚೂರು ಏನಾದ್ರು ತಿಂಡಿ ತಿನಿಸನ್ನು ಕೊಟ್ಟು ಶನಿವಾರದ ದಿವಸ ಒಂಚೂರು ಎಳ್ಳು, ಕಪ್ಪು ಬಟ್ಟೆ, ಒಂದು ಅಚ್ಚು ಬೆಲ್ಲ, ಎಳ್ಳು, ಕಪ್ಪು ಬಟ್ಟೆ, ಒಂದು ಅಚ್ಚು ಬೆಲ್ಲ, ಇದನ್ನು ಶನೇಶ್ವರನ ದೇವಸ್ಥಾನ ಕೊಟ್ಟು ಪ್ರಾರ್ಥನೆ ಮಾಡಿ. ಆಗ ನಿಮ್ಮ ಗ್ರಹಗತಿಗಳಲ್ಲಿ ಸ್ವಲ್ಪ ಸುಧಾರಣೆ ಆಗುತ್ತೆ. ಒಳ್ಳೆಯದಾಗಲಮ್ಮ. ಮಾರುತಿಯನ್ನು ಪ್ರಾರ್ಥನೆ ಮಾಡ್ತಾ ತಮ್ಮೆಲ್ಲರ ಸಮ್ಮುಖದಲ್ಲಿ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಈ ದಿನದ ರಾಶಿಫಲ ಆಯಿತು, ಒಂದು ಫೋನ್ಗೆ ಉತ್ತರ ಕೊಟ್ಟಿದ್ದಾಯಿತು. ಎಲ್ಲಕ್ಕಿಂತ ಮುಖ್ಯವಾಗಿ ಹನುಮಂತೃತ ಇರ್ತಕ್ಕಂಥ ಇವತ್ತಿನ ಈ ವಿಶೇಷವಾದಂಥ ದಿನ ತಮ್ಮೆಲ್ಲರ ಸಮ್ಮುಖದಲ್ಲಿ ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿಗೆ ಚಿಕ್ಕದಾಗಿ ಒಂದು ನಾಮಾರ್ಚನೆ ನಡೆಸೋಣ, ಧೂಪ ದೀಪ ನೈವೇದ್ಯವನ್ನು ಮಾಡೋಣ. ಹಾಗೆ ತಾವೆಲ್ಲರೂ ಮರೀದಿರ ಇವತ್ತಿನ ದಿವಸ ನಿಮ್ಮ ಪ್ರಾಂತ್ಯಗಳಲ್ಲಿ ಹತ್ತಿರದಲ್ಲಿರ್ತಕ್ಕಂಥ ಹನುಮನ ಸಾನ್ನಿಧ್ಯಕ್ಕೆ ಹೋಗಿ ಮಾರುತಾತ್ಮಜ ಪ್ರಸನ್ನಾಂಜನೇಯ ಸ್ವಾಮಿಗೆ ಪ್ರಾರ್ಥನೆ ಮಾಡಿಕೊಂಡು ಹನುಮನ ಸಾನ್ನಿಧ್ಯದಲ್ಲಿ ನಿಮ್ಮ ಶಕ್ತಿಯ ಅನುಸಾರ ಏನಾದೊಂದಿಷ್ಟು ಸಿಹಿ ಪದಾರ್ಥವನ್ನು ತೆಗೆದುಕೊಂಡೋಗಿ ಸ್ವಾಮಿಗೆ ನೈವೇದ್ಯ ಮಾಡಿಸಿ. ಹಾಗೆ ನಿಮ್ಮ ಪ್ರಾಂತ್ಯಗಳಲ್ಲೆಲ್ಲಾದರೂ ವಾನರ ಸೈನ್ಯ ಕಂಡು ಬಂದರೆ, ಎಲ್ಲಾದರೂ ಕೋತಿಗಳು ವಾನರ ಸೈನ್ಯ ಇದ್ದಾಗ ಅಲ್ಲಿಗೆ ಹೋಗಿ ಒಂದಷ್ಟು ಪದಾರ್ಥಗಳನ್ನು ಕೊಡಿ. ಆದರೆ ಒಂದು ಎಚ್ಚರಿಕೆ ಇರಲಿ, ವಾನರ ಸೈನ್ಯಕ್ಕೆ ಆಹಾರ ಕೊಡಿ ಅಂತ ನಾನು ಹೇಳಿದ್ದೆ ನಿಜ. ಹಾಗಂತ ರಸ್ತೆಗಳಲ್ಲಿ ಅಥವಾ ರೋಡಲ್ಲಿ ಗಾಡಿ ಓಡಾಡೋ ಕಡೆ ಅಲ್ಲಿ ನೀವು ತೊಗೊಂಡು ಹಣ್ಣು ಹಂಪಲು ಕಡಲೆಕಾಯಿ ಇಟ್ಟರೆ ಅಲ್ಲಿ ಹಣ್ಣು ಹಂಪಲು ಕಡಲೆಕಾಯಿ ತಿನ್ನೋದಕ್ಕೆ ಅಂತ ಬಂದಾಗ ಅಲ್ಲಿ ವಾಹನ ಓಡಿಸೋರು ಅವ್ರಿಗೂ ತೊಂದರೆ ಮತ್ತು ಆ ಕೋತಿಗಳು ಪ್ರಾಣಿಗಳಿಗೂ ತೊಂದರೆ ಆಗುವಂಥ ಲಕ್ಷಣ ಅಂಥ ಕೆಲಸಗಳನ್ನು ದಯವಿಟ್ಟು ಮಾಡಬೇಡಿ. ಆದಷ್ಟು ನಾವು ಬುದ್ಧಿ ಇರ್ತಕ್ಕಂಥವ್ರು ಎಚ್ಚರಿಕೆಯಿಂದ ಏನು ಮಾಡಬೇಕು, ನಾವು ನಮ್ಮ ಒಂದು ಕರ್ಮವನ್ನು ಕಳ್ಕೊಳ್ಳಿಕ್ಕಾಗಿ ಇನ್ನೊಂದು ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ಕೊಟ್ಟು ಅವರ ಆಶೀರ್ವಾದ ನಮಗೆ ಇರಲಿ ಅಂತ ಚಿಂತನೆ ಮಾಡೋದು ನಿಜ, ಒಪ್ಕೊಳ್ಳುವಂಥ ವಿಚಾರ. ಆದರೆ ಅದರಿಂದ ಬೇರೆಯವ್ರು ತೊಂದರೆ ಆಗಬಾರ್ದಲ್ವ. ಹಾಗಾಗಿ ಎಲ್ಲೇ ಯಾರಿಗೇ ಆದರೂ ಸಹಿತ ಒಬ್ಬ ಕಡುಬಡವನಿಗೆ ಒಂದು ಅನ್ನ ಹಾಕಬೇಕಾದ್ರೂ ಯೋಚನೆ ಮಾಡಿ ಕರೆಕ್ಟಾಗಿ ನೀವು ಮಾಡಬೇಕು, ಅವಲೇ ಸರಿ ಅನಿಸೋದು. ಎಲ್ಲರೂ ಪ್ರಾರ್ಥನೆ ಮಾಡೋಣ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಮಾರುತಿ ಮಾರುತಿ, ಓಂ ಮಾರುತಿ ನಮಃ, ಓಂ ಸತ್ಯಪ್ರದಾಯ ನಮಃ, ವಿಶೇಷಾಯ ನಮಃ, ವಿಶೇಷಣೇ ನಮಃ.
ಪ್ರಸನ್ನಾಂಜನೇಯ ಸ್ವಾಮಿಯನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ನಿಮ್ಮ ಪ್ರಾಂತ್ಯಗಳಲ್ಲಿರ್ತಕ್ಕಂಥ ಹನುಮನ ಸಾನ್ನಿಧ್ಯಕ್ಕೆ ಹೋಗಿ ದೇವರ ದರ್ಶನ ಮಾಡಿ ಬನ್ನಿ. ಹಾಗೆ ಲಕ್ಷ್ಮೀ ಬೋರಹ ಸ್ವಾಮಿಯ ಸಾನ್ನಿಧ್ಯದಲ್ಲಿ ಈಗಾಗಲೇ ಅಂಜನವನ್ನು ಒಂದು ವಿಶೇಷವಾಗಿರ್ತಕ್ಕಂಥ ಸರ್ವರಿಗೂ ಸಿದ್ಧ ಕಾರ್ಯಗಳ ಸಿದ್ಧಿಯಾಗಲಿಕ್ಕೋಸ್ಕರ ಅಂಜನವನ್ನು ತಯಾರು ಮಾಡಿ ಅಲ್ಲಿ ಸಿದ್ಧಿಪಡಿಸಿಟ್ಟಿದ್ದೇವೆ. ಅದನ್ನು ರಜಿತ ಪಾತ್ರೆಯಲ್ಲಿ ಶೇಖರಣೆ ಮಾಡಿಟ್ಟಿದ್ದೀವಿ. ಅಂದರೆ ಬೆಳ್ಳಿಯ ಪಾತ್ರೆಯಲ್ಲೇ ಇರ್ತಕ್ಕಂಥ ಅಂಜನ, ಸೌಭಾಗ್ಯಕರವಾದಂಥ ಅಂಜನ. ಇದು ತಮಗೆ ಬೇಕು ಅಂದಲ್ಲಿ ಮಹರ್ಷಿ ಮಂದಿರಕ್ಕೆ ಬಂದು ತಾವು ನಾಳೆ ಮತ್ತು ನಾಳಿದ್ದು ಬಹಳ ವಿಶೇಷವಾಗಿರ್ತಕ್ಕಂಥ ಸಾಲಿಗ್ರಾಮಕ್ಕೆ ಅಭಿಷೇಕವನ್ನು ದರ್ಶನ ಮಾಡಿಕೊಂಡು ಲಕ್ಷ್ಮೀ ಬೋರಹ ಸ್ವಾಮಿಯ ಸಾನ್ನಿಧ್ಯದಲ್ಲಿ ಅಂಜನವನ್ನು ತೆಗೆದುಕೊಳ್ಬೋದು. ಅದರಲ್ಲೂ ಅಂಜನಾಪುತ್ರರಾಗಿರ್ತಕ್ಕಂಥ ಪ್ರಸನ್ನ ಆಂಜನೇಯ ಸ್ವಾಮಿಯ ಇವತ್ತಿನ ಈ ಸೇವೆ ವಿಶೇಷವಾಗಿ ತಮ್ಮೆಲ್ಲರಿಗೂ ಸಿದ್ಧ ಕಾರ್ಯಗಳು ಸಿದ್ಧಿಯಾಗುವಂಥದ್ದಾಗಲಿ, ಇಷ್ಟಾರ್ಥ ಸಿದ್ಧಿಯಾಗಲಿ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ರಾವಣನೊಡನೆ ಈ ಹುತ್ತ ಕಡೆ